ಹೆಚ್ಚು ಕಡಿಮೆ ಸುದೀರ್ಘ 1 ವರ್ಷಗಳ ತನಿಖೆ ನಡೆದಿತ್ತು. ರಾಘವೇಶ್ವರ ಶ್ರೀಗಳ ವಿರುದ್ಧ ಅತ್ಯಾಚಾರ ಆರೋಪವನ್ನು ಏನು ಪ್ರೇಮಲತಾ ದಿವಾಕರ್ ಮಾಡಿದ್ರು. ಅಂತಿಮವಾಗಿ ಸುದೀರ್ಘ ತನಿಖೆನ ಸಿಐಡಿ ನಡೆಸಿದೆ. ಅದರ ಮಧ್ಯ ಸಾಕಷ್ಟು ಚರ್ಚೆ ಆಗಿತ್ತು, ಆರೋಪ ಪ್ರತ್ಯಾರೋಪ ನಡೆದಿತ್ತು. ಅಂತಿಮವಾಗಿ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನೋದನ್ನು ನಾವೀಗ ನೋಡ್ತಾ ಇದ್ದೀವಿ. 680 ಪುಟಗಳ ದೋಷಾರೋಪ ಪಟ್ಟಿಯನ್ನು ಇವತ್ತು ಸಲ್ಲಿಸಲಾಗಿದೆ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಸಾಕ್ಷಿಗಳ ಹೇಳಿಕೆಯು ಸೇರಿದಂತೆ 1341 ಪುಟಗಳು ಇಲ್ಲಿ ಸಲ್ಲಿಕೆಯಾಗಿವೆ. ಪ್ರೇಮಲತಾ ಅತ್ಯಾಚಾರ ಕೇಸಲ್ಲಿ ಸಿಐಡಿಯಿಂದ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 680 ಪುಟಗಳ ದೋಷಾರೋಪ ಪಟ್ಟಿ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳಿವೆ, ಪ್ರಮುಖ ಅಂಶಗಳನ್ನು ನಾವೀಗ ನೋಡೋದಾದ್ರೆ, ಪ್ರೇಮಲತಾ ಬಟ್ಟೆಯಲ್ಲಿ ಶ್ರೀಗಳ ವೀರ್ಯ ಮತ್ತು ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಎನ್ಎ ಪರೀಕ್ಷೆಯಲ್ಲಿ ಶ್ರೀಗಳ ಬ್ಲಡ್ ಸ್ಯಾಂಪಲ್, ರಕ್ತದ ಕಲೆಗಳಿಗೆ ಕಂಡುಬಂದಂತಹ ಹೋಲಿಕೆ, ಬ್ಲಡ್ ಸ್ಯಾಂಪಲ್ ಮತ್ತು ರಕ್ತದ ಕಲೆಗಳಿಗೆ ಹೋಲಿಕೆ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅತ್ಯಾಚಾರದ ದಿನ ಇಬ್ಬರ ಮೊಬೈಲ್ಗೆ ಒಂದೇ ಟವರ್ ಲೊಕೇಶನ್ ಸಿಗ್ತಾ ಇತ್ತು ಅನ್ನೋದು ಕೂಡ ಉಲ್ಲೇಖ ಆಗಿದೆ. ಇದು ಬಹಳ ಪ್ರಮುಖವಾದ್ದು. ಇದು ಟ್ವಿಸ್ಟ್ ಅನ್ನು ಪಡೆದಂತಹ ಒಂದು ತನಿಖೆಯ ಸಂದರ್ಭ. ಇದು ಪ್ರೇಮಲತಾ ಬಟ್ಟೆಯಲ್ಲಿ ಶ್ರೀಗಳ ವೀರ್ಯ ಮತ್ತು ರಕ್ತದ ಕಲೆ ಪತ್ತೆ ಆಗಿದೆ ಅನ್ನುವ ಅಂಶ. ಡಿಎನ್ಎ ಪರೀಕ್ಷೆಯಲ್ಲಿ ಶ್ರೀಗಳ ಬ್ಲಡ್ ಸ್ಯಾಂಪಲ್ ಮತ್ತು ಪ್ರೇಮಲತಾ ಅವರ ರಕ್ತದ ಕಲೆಗಳಿಗೆ ಹೋಲಿಕೆ ಆಗ್ತಾ ಇದೆ ಅನ್ನುವ ಅಂಶ ಕೂಡ ಉಲ್ಲೇಖ ಆಗಿದೆ. ಹಾಗಾಗಿನೇ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಪ್ರಮುಖ ಇನ್ನೊಂದು ಅಂಶ ಅಂತಂದ್ರೆ, ಅತ್ಯಾಚಾರದ ನಡೆದಂತ ದಿನ ಇಬ್ಬರ ಮೊಬೈಲ್ ಟವರ್ ಲೊಕೇಶನ್ ಒಂದೇ ಕಡೆ ಇತ್ತು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ. ಇಬ್ಬರ ಸಿಡಿಆರ್ ಅತ್ಯಾಚಾರ ಸಂದರ್ಭಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥ ಅಂಶವನ್ನು ಕೂಡ ಹೇಳಲಾಗಿದೆ. ಶಿವಮೊಗ್ಗದ ಹೊಸನಗರ ಮಠ, ಹೊನ್ನಾವರದ ಕೆಕ್ಕಾರ ಮಠ, ಹಾಗೇನೆ ಬೆಂಗಳೂರಿನ ಗಿರಿನಗರ ಮಠದಲ್ಲಿ ಪರಿಶೀಲನೆ ಕೂಡ ನಡೆಸಲಾಗಿತ್ತು. ಮಹಜರ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಡೆಸಲಾಗಿತ್ತು. 3 ಮಠಗಳಲ್ಲೂ ಶ್ರೀಗಳಿಂದ ರಾಮನ ಹೆಸರಲ್ಲಿ ಅತ್ಯಾಚಾರ ನಡೆದಿದೆ ಅನ್ನುವ ಅಂಶವನ್ನು ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನ ಮಠದಲ್ಲಿ ಅತಿ ಹೆಚ್ಚು ಬಾರಿ ಅತ್ಯಾಚಾರ ನಡೆದಿದೆ ಅನ್ನೋದು ಇದು ಪ್ರೇಮಲತಾ ದಿವಾಕರ್ ಕೊಟ್ಟ ದೂರಿನ ಆಧಾರದ ಮೇಲೆ ಸಿಐಡಿ ತನಿಖೆ ಸಂದರ್ಭದಲ್ಲಿ ಕಂಡುಬಂದಂತಹ ಅಂಶ. ಶಿವಮೊಗ್ಗದ ಹೊಸನಗರ ಮಠ, ಹೊನ್ನಾವರದ ಕೆಕ್ಕಾರ ಮಠ, ಹಾಗೆಯೇ ಬೆಂಗಳೂರಿನ ಗಿರಿನಗರದ ಮಠದಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋದಕ್ಕೆ ಪುರಾವೆಗಳನ್ನು ಅವರು ಸಂಗ್ರಹಿಸಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ 151 ಮಂದಿಯ ಸಾಕ್ಷಿಗಳ ಬಗ್ಗೆ ಉಲ್ಲೇಖವಾಗಿದೆ. ಮೊದಲು 99 ಬಾರಿ ಅತ್ಯಾಚಾರ ನಡೆದ ಬಗ್ಗೆ ಪ್ರೇಮಲತಾ ಆರೋಪವನ್ನು ಮಾಡಿದ್ರು. ಮತ್ತೆ ನಂತರ 126 ಬಾರಿ ಅತ್ಯಾಚಾರ ನಡೆದ ಬಗ್ಗೆ ಮರು ಹೇಳಿಕೆಯನ್ನು ಕೂಡ ಪ್ರೇಮಲತಾ ದಿವಾಕರ್ ಕೊಟ್ಟಿದ್ರು. ಪ್ರೇಮಲತಾ ಪತಿ, ಮಗಳು, 4-5 ಗಾಯಕಿಯರಿಂದ ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ರಾಮಕಥೆಗಳು ನಡೆದಿತ್ತು. 9 ಜಿಲ್ಲೆಗಳಲ್ಲಿ, ಮುಂಬೈ, ಕೋಲ್ಕತ್ತಾ, ಜೋಧ್ಪುರದಲ್ಲೂ ಕೂಡ ರೇಪ್ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಬೆಂಗಳೂರಿನ ಗಿರಿನಗರ ಮಠದಲ್ಲಿ ಅತಿ ಹೆಚ್ಚು ಬಾರಿ ಅತ್ಯಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏಕಾಂತ ಸೇವೆ ಬಗ್ಗೆ 7 ಮಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಅತ್ಯಾಚಾರದ ಬಗ್ಗೆ ಪೂರಕ ದಾಖಲೆಗಳು ಲಭ್ಯವಾಗಿದೆ ಅನ್ನೋದು ಏನು ಒಟ್ಟಾರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದಂತಹ ಅಂಶ. ನಿನ್ನೆ ಕೂಡ ಪ್ರಜಾ ಟಿವಿ ಸುದೀರ್ಘವಾದ ಚರ್ಚೆಯನ್ನು ನಡೆಸಿತ್ತು. ಅಂತಿಮವಾಗಿ ಇವತ್ತು ಚಾರ್ಜ್ ಶೀಟ್ ಅಧಿಕೃತವಾಗಿ ಸಲ್ಲಿಕೆ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ವಿಚಾರಗಳು ಪಾಸ್ ಆಗಬೇಕಾಗಿದೆ, ಏನು ನಡೀತಾ ಇದೆ, ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ. ನಮ್ಮ ಜೊತೆಗೆ ಮಠದ ಪರವಾಗಿ ಮತ್ತು ಒಟ್ಟಾರೆ ಬೆಳವಣಿಗೆ ಬಗ್ಗೆ ಶ್ರೀಗಳು ಪೀಠದಿಂದ ಇಳಿಯಬೇಕು ಅನ್ನುವ ವಾದವನ್ನು ಮಂಡಿಸುವವರು ಕೂಡ ಇದ್ದಾರೆ. ಮೊದಲನೇದಾಗಿ ಶಂಭು ಶರ್ಮಾ ಅವರು, ಮಠದ ಪರ ವಕೀಲರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಪ್ರಸನ್ನ ಮಾವಿನಕುಳಿ ಅವರಿದ್ದಾರೆ, ಮಠದ ಅನುಯಾಯಿ. ಪ್ರಸನ್ನ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗಣೇಶ್ ಬಾಯಿರಿ ಅವರಿದ್ದಾರೆ, ಮುಖ್ಯವಾಗಿ ಶ್ರೀಗಳು ಇಂತಹ ಸಂದರ್ಭದಲ್ಲಿ ಪೀಠದಿಂದ ಇಳಿಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಗಣೇಶ್ ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈಶ್ವರ ಭಟ್ ಅವರಿದ್ದಾರೆ, ಇವರು ಕೂಡ ಈ ಒಂದು ಅವಿಚ್ಛಿನ್ನ ಪರಂಪರೆಯ ಈ ಒಂದು ಪೀಠದಲ್ಲಿ ಶ್ರೀಗಳು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೂತ್ಕೋಬಾರದು ಅನ್ನೋ ಒತ್ತಾಯವನ್ನು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಚರ್ಚೆಯ ಆರಂಭದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದರ ಗಮನ ಹರಿಸೋಣ.
ಈ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ಮುಖ್ಯವಾಗಿ ಈ ಎಲ್ಲ ಪ್ರಕರಣ ಅಂದ್ರೆ ಪ್ರೇಮಲತಾ ದಿವಾಕರ್ ಅವರು ಆರೋಪ ಮಾಡೋದಕ್ಕಿಂತ ಮುಂಚೆನೆ ಮಠವನ್ನ ಬ್ಲಾಕ್ ಮೇಲ್ ಮಾಡಲಾಗಿತ್ತು. 3 ಕೋಟಿ ರೂಪಾಯಿಗೆ ಪ್ರೇಮಲತಾ ಪತಿ ದಿವಾಕರ್ ಅವರು ಬ್ಲಾಕ್ ಮೇಲ್ ಮಾಡಿದ್ರು ಅನ್ನುವ ದೂರ ಏನು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಇದೀಗ FIR ದಾಖಲಾಗಿದೆ. ಮುಖ್ಯವಾಗಿ ಈ ದೂರಿನ ಪ್ರತಿ ಕೂಡ ಪ್ರಜಾ ಟಿವಿಗೆ ಲಭ್ಯವಾಗಿದೆ. ಯಾವೆಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಏನು ಈ ಒಂದು ದೂರು ಕೊಡಲಾಗಿದೆ ಅನ್ನೋದು ಕೂಡ ಆ ಒಂದು ಪ್ರತಿ ಏನಿದೆ ಅದು ಕೂಡ ಪ್ರಜಾ ಟಿವಿಗೆ ಲಭ್ಯವಾಗಿದೆ. ಹೊನ್ನಾವರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಮುಖ್ಯವಾಗಿ ಚಂದ್ರಶೇಖರ್ ಅನ್ನೋರು ಮಠದ ಸುರಕ್ಷತಾ ವಿಭಾಗದವರು ಕೊಟ್ಟಂತ ದೂರು ಇದಾಗಿತ್ತು. ಸುಮಾರು 3 ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಹಣವನ್ನು ಕೊಡುವಂತೆ ಪ್ರೇಮಲತಾ ದಿವಾಕರ್ ಅವರು ಡಿಮ್ಯಾಂಡ್ ಮಾಡಿದ್ರು ಅನ್ನುವ ಅಂಶವನ್ನ ಏನು ಬಹಿರಂಗಪಡಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರಿನ ಪ್ರತಿ ಕೂಡ ಲಭ್ಯವಾಗಿದೆ. ಇದೀಗ FIR ದಾಖಲಾಗಿರುವ ಸಂಗತಿ ಕೂಡ ಇದೀಗ ಪ್ರಜಾ ಟಿವಿಗೆ ಲಭ್ಯವಾಗಿದೆ. ನಮ್ಮ ಪ್ರತಿನಿಧಿ ಮಂಜೇಶ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಮಂಜೇಶ್, ಒಂದ್ ಕಡೆ ಏನು ರಾಘವೇಶ್ವರ ಶ್ರೀಗಳ ವಿರುದ್ಧ ತನಿಖೆ ಕಂಪ್ಲೀಟ್ ಆಗಿ ಇದೀಗ CID ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಎಲ್ಲೊಂದು ಕಡೆ ಶ್ರೀಗಳು ದೋಷಿ ಅಂತ ಆಗ್ತಾರೆ. ಇದೀಗ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಪ್ರಕರಣ ದಾಖಲಾಗಿದೆ. ಒಂದು ರೀತಿಯ ಟ್ವಿಸ್ಟ್ ಕೂಡ ಉಂಟಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಏನಿದೆ? FIR ದಾಖಲಾಗಿರೋದು ನಿಜಾನ ಹೇಗೆ? ಗಜಾನನ್ ಇದು ನೋಡಿದ್ರೆ ಒಂಥರ ಟಿಕ್ ಫಾರ್ ಟಾಕ್, ಅಂದ್ರೆ ಮುಯಿಗೆ ಮುಯಿ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ ಈ ದಿವಾಕರ್ ಶಾಸ್ತ್ರಿ ಮತ್ತು ಪ್ರೇಮಲತಾ ಅವರು ಏನು ಈ ಫಸ್ಟ್ ಅಂದ್ರೆ ಮೊದಲು 17ನೇ ತಾರೀಕು ಕಳೆದ ಸೆಪ್ಟೆಂಬರ್ 17ರಂದು 2014ರಂದು ಹೊಸನಗರ ಮಠದ ಆಡಳಿತಾಧಿಕಾರಿಯಾದಂತಹ ಚಂದ್ರಶೇಖರ್ ಅವರು ಮೊದಲಿಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡ್ತಾರೆ. ಗಜಾನ ಏನಂತಂದ್ರೆ ದಿವಾಕರ್ ಶಾಸ್ತ್ರಿ ಮತ್ತೆ ಆಕೆಯ ಪತ್ನಿ ಪ್ರೇಮಲತಾ ಮತ್ತು ದಿವಾಕರ್ ಶಾಸ್ತ್ರಿಯ ಅಣ್ಣ CMN ಶಾಸ್ತ್ರಿ ಅನ್ನೋರು ಇವರು 3 ಜನ ಒಟ್ಟಾರೆ ಸೇರ್ಕೊಂಡು ಮಠದ ವಿರುದ್ಧ ಮತ್ತು ಮಠಾಧೀಶರ ವಿರುದ್ಧ ಒಂದು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದು ದೂರನ್ನ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಗಜಾನನ್. ಆ ದೂರ ನಂತರ ಇಷ್ಟೆಲ್ಲ ಬೆಳವಣಿಗೆ ಏನು, ಈ ದೂರ ನೀಡಿದ ನಂತರ ದಿವಾಕರ್ ಶಾಸ್ತ್ರಿಯನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿಯ ಹೊನ್ನಾವರ ಪೊಲೀಸ್ ಠಾಣೆ ಪೊಲೀಸರು. ಆ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ದಿವಾಕರ್ ಶಾಸ್ತ್ರಿ ಆ ಪೊಲೀಸರಿಗೆ ನೀಡಿದಂತ ಹೇಳಿಕೆಗಳ ಕಾಪಿ ಈಗ ಪ್ರಜಾ ಟಿವಿಗೆ ಸಿಕ್ಕಿರುವಂತದ್ದು ಗಜಾನ. ಅಲ್ಲಿ ದಿವಾಕರ್ ಶಾಸ್ತ್ರಿ ಹೇಳ್ತಾರೆ, ಹೌದು ನಾವು ಮತ್ತೆ ಪ್ರೇಮಲತಾ ಇಬ್ರು ಸಹ ಈ ಮಠದ ಆಡಳಿತ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಮತ್ತು ರಾಮಕಥಾ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ಇದ್ವಿ. ಆದ್ರೆ ಏಕಾಏಕಿ ಸ್ವಾಮೀಜಿಯವರು ನಮ್ಮ ಆಡಳಿತ ಕಾರ್ಯಕ್ರಮಗಳಿಂದಾಗ್ಲಿ ಮತ್ತು ರಾಮಕಥಾ ಇದರಿಂದ ನಮ್ಮನ್ನ ಕೈ ಬಿಡ್ತಾರೆ. ಸೊ ಆಗ ನಾವು ಸ್ವಾಮೀಜಿಯವರಿಗೆ ಒಂದು ಡಿಮ್ಯಾಂಡ್ ಅನ್ನ ಇಡ್ತೀವಿ, ನೀವು ನಮ್ಮನ್ನ ವಾಪಸ್ ಮಠಕ್ಕೆ ಮತ್ತು ಮಠದ ಕಾರ್ಯಕ್ರಮಗಳ ಚಟುವಟಿಕೆಗಳಿಗೆ ನಮ್ಮನ್ನು ಸೇರಿಸಿಕೊಳ್ಳದೆ ಇದ್ದ ಸಂದರ್ಭದಲ್ಲಿ ನಾವು ಒಂದು ಸುಳ್ಳು ದೂರುದಾರನ ಸೃಷ್ಟಿ ಮಾಡಿಕೊಂಡು ನಿಮ್ಮ ವಿರುದ್ಧ ಒಂದು ದೂರನ್ನ ನೀಡ್ತೇವೆ. ಅದು ಏನು ಅಂತಂದ್ರೆ, ನಾವು ರಾಮಕಥಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಪ್ರೇಮಲತಾ ಅವರಿಗೆ ಮಠಾಧೀಶರಿಂದ ರಾಘವೇಶ್ವರ ಸ್ವಾಮೀಜಿಗಳು ಲೈಂಗಿಕ ದೌರ್ಜನ್ಯ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅನ್ನೋ ಒಂದು ದೂರನ್ನ ನೀಡ್ತೀವಿ ಅಂತ ಹೇಳಿ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡಿರ್ತಾರೆ. ಸೊ ನೀವು ಒಂದು ವೇಳೆ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಮಗೆ 3 ಕೋಟಿ ಕೊಡಬೇಕು. 3 ಕೋಟಿನೂ ಕೊಡ್ಲಿಲ್ಲ, ಮಠದ ಕಾರ್ಯಕ್ರಮಗಳು ನಮ್ಮ ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ನಾವು ಈ ತರದ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಇದೊಂದು ಪಿತೂರಿಯನ್ನು ನಡೆಸಿರ್ತಾರೆ. ಈ ಒಂದು ಹೇಳಿಕೆಯನ್ನ ಸ್ವತಃ ದಿವಾಕರ್ ಶಾಸ್ತ್ರಿಯೇ ಹೊನ್ನಾವರ ಪೊಲೀಸ್ ಠಾಣಾಧಿಕಾರಿ ಶ್ರೀ ಮಂಜುನಾಥ್ ಗೌಡ ಅವರ CPI ಅವ್ರ ಮುಂದೆ, ಅಂದ್ರೆ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಮುಂದೆ ಹೇಳಿಕೆಯನ್ನು ನೀಡಿರ್ತಾರೆ. ಅದು 28/8/2014 ಅಂದ್ರೆ ಕಳೆದ ವರ್ಷ ಆಗಸ್ಟ್ 28ನೇ ತಾರೀಕು ಈ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅಂದ್ರೆ ಅವರು ಹೇಳುವಂತದ್ದು ಅಂದ್ರೆ ನಾವೊಂದು 30ರಿಂದ 35 ಪುಟಗಳ ಒಂದು ಲೇಖನವನ್ನು ತಯಾರು ಮಾಡಿಕೊಳ್ಳೋದು, ಅದನ್ನು ಸ್ವಾಮೀಜಿಗಳ ವಿರುದ್ಧ ಅಂದ್ರೆ ರಾಘವೇಶ್ವರ ಸ್ವಾಮೀಜಿಗಳ ವಿರುದ್ಧ ಒಂದು ಷಡ್ಯಂತ್ರ ಒಂದು ಪಿತೂರಿನ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡಿಕೊಂಡು ಅದರಲ್ಲಿ ಏನೇನೆಲ್ಲ ಸೇರಿಸಬೇಕು ಅದರ ಮೊದಲೇ ಯೋಜನೆ ರೂಪಿಸ್ತಾರೆ. ಅದನ್ನ ಪ್ರೇಮಲತಾ ಅವರು ದಿವಾಕರ್ ಶಾಸ್ತ್ರಿಯ ಅಣ್ಣ CMN ಶಾಸ್ತ್ರಿ ಏನಿರ್ತಾರೆ ಅವರ ಮೇಲ್ಗೆ ಅಷ್ಟು 35 ಪುಟಗಳ ಲೇಖನವನ್ನ ಅವರು ಮೇಲ್ ಮಾಡಿರ್ತಾರೆ. ಆ ಮೇಲ್ ಮಾಡಿದ್ದನ್ನೆಲ್ಲ ಸಹ ಪೊಲೀಸರು ಮಂಜೇಶ್ ಒಂದೇ ನಿಮಿಷ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನು ಕೋರ್ಟ್ ಅಲ್ಲಿ ವಿಚಾರಣೆ ಆರಂಭ ಆಗಬೇಕು. ಈ ಹಂತದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರೋದು. ಮುಂದಿನ ಒಂದು ವಾದ ಮತ್ತು ಪ್ರತಿಭಾ ಸಂದರ್ಭದಲ್ಲಿ ಈ ಪ್ರಕರಣ ಎಷ್ಟರ ಮಟ್ಟಿಗೆ ರಿಫ್ಲೆಕ್ಟ್ ಆಗಬಹುದು, ಪರಿಣಾಮ ಬೀರಬಹುದು? ಖಂಡಿತ ಗಜನ್, ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಅಂದ್ರೆ ರಾಘವೇಶ್ವರ ಸ್ವಾಮೀಜಿ ಪರ ವಕೀಲರು ಇದನ್ನೆಲ್ಲ ಸಹ ಚಾರ್ಜ್ ಶೀಟ್ ಸಲ್ಲಿಸಿದಾಗಿದ ತಕ್ಷಣ ಈಗ ರಾಘವೇಶ್ವರ ಸ್ವಾಮಿಗಳನ್ನ ಅಪರಾಧಿಗಳಂತ ಹೇಳೋಕ್ ಆಗುದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಚಾರ್ಜ್ ಶೀಟ್ ಮೇಲೆ ವಾದ ಮತ್ತು ಪ್ರತಿವಾದ ಕೋರ್ಟ್ ನಲ್ಲಿ ನಡಿಬೇಕು. ಅದೆಲ್ಲ ಸಾಕ್ಷಿಗಳು ಅದನ್ನ ಸಾಬೀತು ಮಾಡಬೇಕು. ಸಾಬೀತು ಮಾಡಿದ ನಂತರ ಸ್ವಾಮೀಜಿಗಳು ಅಪರಾಧಿ ಸ್ಥಾನದಲ್ಲಿದ್ದು ಅಲ್ಲಿವರೆಗೂ ಆರೋಪಿಗಳೇ. ಆದ್ರೆ ರಾಘವೇಶ್ವರ ಸ್ವಾಮೀಜಿಯ ಪರ ವಕೀಲರು ಈ ಎಲ್ಲ ಅಂಶಗಳನ್ನ ಖಂಡಿತವಾಗ್ಲೂ ಕೋರ್ಟ್ ನಲ್ಲಿ ಇಡ್ತಾರೆ. ಯಾಕಂದ್ರೆ ದಿವಾಕರ್ ಶಾಸ್ತ್ರಿಯ ವಿರುದ್ಧ ಅಂದ್ರೆ ಅವ್ರು ಮಾಡಿದಂತ ಪಿತೂರಿಯ ವಿರುದ್ಧ ಮಠ ಏನ್ ಕಂಪ್ಲೇಂಟ್ ಕೊಡ್ತೋ ಆ ಕಂಪ್ಲೇಂಟ್ ಕೊಟ್ಟ ನಂತರ ಪ್ರೇಮಲತಾ ಅವರ ಮಗಳು ಇಲ್ಲಿ ಅಂದ್ರೆ ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುವಂತದ್ದು. ಅಂದ್ರೆ ಇಲ್ಲಿ ಮುಯಿಗೆ ಮುಯಿ ತೀರಿಸಿಕೊಳ್ಳುವಂತದ್ದು ಒಂದು ನಡೀತಾ ಇದೆ ಅಂತ ಹೇಳಿ. ಅಂದ್ರೆ ಒಟ್ಟಾರೆ ಇಲ್ಲಿ ರಾಘವೇಶ್ವರ ಸ್ವಾಮಿಗಳನ್ನ
ಶಿಕ್ಷಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಏನ್ ಈಗಾಗಲೇ ಈ ಹಿಂದೆ ಹೊಸನಗರ ಮಠ ಹೊನ್ನಾವರ ಪೊಲೀಸ್ ಠಾಣೆ ದೂರು ನೀಡಿತ್ತು. ಆ ದೂರು ನೀಡಿದ ನಂತರ ಇಷ್ಟೆಲ್ಲ ಬೆಳವಣಿಗೆ ನಡೆಯುವಂತದ್ದು. ಸೊ ಇದನ್ನೂ ಸಹ ಈ ಒಂದು ಅಂಶವನ್ನು ಸಹ ರಾಘವೇಶ್ವರ ಸ್ವಾಮಿಯ ಪರ ವಕೀಲರು ಖಂಡಿತವಾಗ್ಲೂ ಏನೀಗ 1314 ಪೇಜ್ಗಳ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ಆ ಚಾರ್ಜ್ ಶೀಟ್ ಮೇಲೆ ಏನು ವಾದ ಮತ್ತು ಪ್ರತಿವಾದ ಕೋರ್ಟ್ ನಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಖಂಡಿತವಾಗೂ ಕೋರ್ಟ್ ಮುಂದೆ ಇಡ್ತಾರೆ. ಗಜಾನನ್. ಓಕೆ, ಥ್ಯಾಂಕ್ ಯು ಮಂಜೇಶ್, ನಿಮ್ಮೆಲ್ಲ ವಿವರ ಮತ್ತು ವಿಶ್ಲೇಷಣೆಗಾಗಿ. ಓಕೆ, ನಮ್ಮ ಚರ್ಚೆ ಈಗ ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ಶಂಭು ಶರ್ಮಾ ಅವರೇ, ಒಟ್ಟಾರೆ ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ, ಅಂತಿಮವಾಗಿ ಇವತ್ತು ಅಧಿಕೃತವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಫಸ್ಟ್ ರಿಯಾಕ್ಷನ್? ಹೌದು ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಯಾವುದೋ ಒಂದು CID ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಹಂತದಲ್ಲಿ ಏನೋ ಒಂದು ಒತ್ತಡಕ್ಕೆ ಒಳಗಾದವರಾಗಿ ಕಂಡಿದ್ದು ನನಗೆ. ಯಾಕಂತ ಹೇಳಿದರೆ, ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಚಾರ್ಜ್ ಶೀಟ್ ಸಲ್ಲಿಕೆಯ ದಿವಸದಿಂದ ಕೆಲವು ದಿವಸ ಮೊದಲು ಬಂದು ಬಹಳವಾಗಿ ಮಾಧ್ಯಮದ ಹತ್ರ ಮಾತಾಡಿದರು. ಹಾಗೂ CID ಅವರ ಮೇಲೆ ಒಂದು ಒತ್ತಡ ಹೇರುವಂತೆ ಕೊಟ್ಟ ಹೇಳಿಕೆಗಳನ್ನು ನೋಡುವಾಗ CID ಅವರು ಯಾವುದೋ ಒಂದು ಈ ಹೇಳಿಕೆಗಳು ಯಾಕೆ CID ಅವರು ಈ ತನಕ ಚಾರ್ಜ್ ಶೀಟ್ ಹಾಕಲಿಲ್ಲ ನೋಡಿ. ಒಬ್ಬರು ಮಹಿಳಾ ಆಯೋಗ ಅಧ್ಯಕ್ಷ ಏನು ಹೇಳಬೇಕಾಗಿತ್ತು, CID ಅವರು ಫೈನಲ್ ರಿಪೋರ್ಟ್ ಹಾಕಬೇಕು. ಅದು ಚಾರ್ಜ್ ಶೀಟ್ ಇರ್ಬೋದು, ಬಿ ರಿಪೋರ್ಟ್ ಇರ್ಬೋದು, ಇನ್ಯಾವುದೂ ಇರ್ಬೋದು. ಆದರೆ ಚಾರ್ಜ್ ಶೀಟ್ ಯಾಕೆ ಫೈಲ್ ಮಾಡಿಲ್ಲ ಅಂತಲೇ ಒತ್ತಾಯ ಮಾಡ್ತಾ ಇದ್ರು ಮಾಧ್ಯಮದ ಮುಖಾಂತರ. ಚಾರ್ಜ್ ಶೀಟ್ ಫೈಲ್ ಮಾಡೋದು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರು. ನ್ಯಾಯಾಲಯ ಜಾಮೀನು ಕೊಟ್ಟದ್ದು ನನಗೆ ಆಶ್ಚರ್ಯ ಆಗಿದೆ ಅಂತ ಹೇಳಿದರು. ಈ ಥರದ ಒಂದು ಜವಾಬ್ದಾರಿ ಸ್ಥಾನದ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತಹ ಒಬ್ಬ ಮಹಿಳೆ ಅಥವಾ ಯಾವುದೇ ವ್ಯಕ್ತಿ ಹೇಳಿಕೆ ಕೊಟ್ಟಾಗ ತನ್ನಿಂತಾನೇ ರಾಜ್ಯದ ಒಂದು ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅದು ಒತ್ತಡಕ್ಕೆ ಒಳಗಾಗೋದ್ರಲ್ಲಿ ಏನು ಅನುಮಾನ ಇಲ್ಲ, ಅಥವಾ ಅದರಲ್ಲಿ ಏನು ನಾವು ಡೌಟ್ ಪಡಬೇಕು. ಅಂದ್ರೆ ಸರ್, ಈಗ ಚಾರ್ಜ್ ಶೀಟ್ ಉಲ್ಲೇಖ ಮಾಡಲಾಗಿದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಬ್ಲಡ್ ಸ್ಯಾಂಪಲ್ ಸೋಲಿಕೆ ಆಗ್ತಿರೋದು, ವೀರ್ಯ ಅಲ್ಲ ನಾನು ಕೇಳ್ತಿರೋದು. ಈಗ ಫಸ್ಟ್ ರಿಯಾಕ್ಷನ್ ಅಷ್ಟೇ, ಮುಂದೆ ಅದು ಕೋರ್ಟಲ್ಲಿ ಆಗಲಿ ಸರ್. ಎಸ್, ಒಂದ್ ಕಡೆ ನಾವು ಹೇಳ್ತೀರ CID ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡ್ತು, ತುಂಬಾ ಅವಸರ ಆಯಿತು, ಇದು ಒತ್ತಡ ಇದ್ರ ಹಿಂದೆ ಇದೆ ಅಂತ ಕಾಣುತ್ತೆ ಅಂತ ಅಂದಮೇಲೆ CID ಸಲ್ಲಿಸಿರುವಂತಹ ಚಾರ್ಜ್ ಶೀಟು ಕೂಡ ಅದರಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳು ಕೂಡ ಸರಿ ಇಲ್ಲ ಅಂತ ಹೇಳ್ಬೇಕಾಗತ್ತಲ್ವಾ? ಅಲ್ಲ ನೋಡಿ, ಏನು FHL ರಿಪೋರ್ಟ್ ಅದನ್ನೇ ಹೇಳ್ತಾ ಇದ್ದೀರಿ ನೀವು. ನಿನ್ನೆಯೂ ನಾನು ಇದಕ್ಕೆ ತಮಗೆ ಉತ್ತರ ಕೊಟ್ಟಿದ್ದೆ ಈ ಡಿಬೇಟಲ್ಲಿ. ತಮ್ಮ ಬಾತ್ಮೀದಾರರು ಓವರ್ ದಿ ಫೋನ್ ನನ್ನ ಹತ್ರ ಕೇಳಿದರು. ನಾನು ಇಷ್ಟೇ ಹೇಳ್ತೇನೆ, ಈ FHL ರಿಪೋರ್ಟು ಒಮ್ಮೆ CIDಯಿಂದಲೇ ಲೀಕ್ ಆಗಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದದ್ದು ತಮಗೆಲ್ಲ ಗೊತ್ತಿದೆ, ಸಾಮಾನ್ಯ ಜನರಿಗೆ ಗೊತ್ತಿದೆ. ಅದರಲ್ಲಿ ಎಷ್ಟು ಕಾಂಟ್ರಡಿಕ್ಷನ್ಸ್ ಇದೆ ಎಂಬುದನ್ನು ಪತ್ರಿಕೆ ಬಹಳ ಸವಿವರವಾಗಿ ಮುಂದಿಟ್ಟಿತ್ತು. ಅಂತಹ ಒಂದು CID ಅವರು ಲೀಕ್ ಮಾಡಿದಂತಹ FHL ರಿಪೋರ್ಟು ಸಡನ್ ಹೇಗೆ ಅದು ರಿಪೇರಿ ಆಯಿತು, ಹೇಗೆ ಅದು ಅಷ್ಟು ತಪ್ಪು ಇದ್ದದ್ದು, ರಿಡಿಲ್ಡ್ ವಿತ್ ಎರರ್ಸ್, ರಿಡಿಲ್ಡ್ ವಿತ್ ಸಸ್ಪಿಷನ್ಸ್, ಹೇಗೆ ಅದು ಚಾರ್ಜ್ ಶೀಟ್ ಹಾಕಲಿಕ್ಕೆ ಒಂದು ಬೇಸ್ ಆಯಿತು ಎಂಬುದನ್ನು ಚಾರ್ಜ್ ಶೀಟ್ ಕಾಪಿ ನಮಗೆ ಸಿಕ್ಕಿದ ಮೇಲೆ ನಾವು ಹೇಳಬೇಕಷ್ಟೇ ಹೊರತು ಈಗ ಹೇಳಲಿಕ್ಕೆ ಸಾಧ್ಯ. ಗುಡ್. ಅಂದ್ರೆ ತಾವು ತಮ್ಮ ಮಾತಿನ ಒಟ್ಟಾರೆ ತಾತ್ಪರ್ಯ ನಾವು ಗ್ರಹಿಸೋದಾದ್ರೆ ಖಂಡಿತವಾಗಿ ಇದರೊಳಗೆ ಏನೋ ಒಂದು ವ್ಯತ್ಯಾಸಗಳು ನಡೆದಿದೆ ಅಂತ ಹೇಳ್ತೀರಿ ತಾವು. ಸಿಂಪಲ್ ತಾನೆ, ಇಷ್ಟ ನಡೆದಿ ಅಂತ ಹೇಳಿ ಯಾವ ರೀತಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಫ್ರೇಮ್ ಮಾಡಿದ್ದಾರೆ ಅಂತ ಹೇಳಿ. ಈಗ ಒಂದು ಸಾಕ್ಷಿಯೇ ಅಲ್ಲ ಅಂತ ಹೇಳಿ ಪತ್ರಿಕೆ ಅಂದ್ರೆ ಸರ್ ತಮಗೆ ಸಮಾಧಾನ ಇಲ್ಲ ಅಂತ ಹೇಳಿಬಿಡಿ ನೇರವಾಗಿ, ಅಷ್ಟೇ. ಖಂಡಿತ ಅಷ್ಟೇ ಹೇಳಿ ಸಾಕು. ಗುಡ್. ಚಾರ್ಜ್ ಶೀಟ್ ಹಾಕಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ. ಆದರೆ ಚಾರ್ಜ್ ಶೀಟ್ ಹಾಕುವಂತಹ ಏನು ಅವರಿಗೆ ವಿಧಿವಿಜ್ಞಾನ ಇದರಲ್ಲಿ ಸಿಕ್ಕಿದೆ, ಅಲ್ಲಿ ಕಲೆ ಸಿಕ್ಕಿದೆ, ಇಲ್ಲಿ ಕಲೆ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಆ ಮೊದಲಿನ ಏನು ಹೇಳಿಕೆ ಅಲ್ಲ, ಸಾರಿ FHL ರಿಪೋರ್ಟ್ ಏನು ಮಾಧ್ಯಮದಲ್ಲಿ ಬಂದಿತ್ತು ಅದನ್ನು ಯಾರೂ ಅಲ್ಲಗೇಳಲಿಲ್ಲ ಇಷ್ಟವರೆಗೆ. ಅದು ಮಾಧ್ಯಮದಲ್ಲಿ ಬಂದಂತೂ ಸಂಪೂರ್ಣ ಸುಳ್ಳು, ನಿಜವಾದ ರಿಪೋರ್ಟ್ ಈ ತರ ಇದೆ. ನ್ಯಾಯಾಲಯದಲ್ಲಿ ಅದು ಹೇಳಬಹುದಿತ್ತಲ್ಲ, ಅದನ್ನು ಹೇಳಲಿಲ್ಲ. ನ್ಯಾಯಾಲಯದಲ್ಲಿ ಇದನ್ನು ನಾವು ಹಾಜರು ಮಾಡಿದ್ದೇವೆ, ಈ ಪೇಪರ್ ಅನ್ನು ಹಾಜರು ಮಾಡಿದ್ದೇವೆ, ಆ FHL ರಿಪೋರ್ಟ್ ಪೇಪರ್ ಅಲ್ಲಿ ಇದ್ದದ್ದನ್ನು ಹಾಜರು ಮಾಡಿದ್ದೇವೆ. ಆವಾಗ CID ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಉಪಸ್ಥಿತರಿದ್ದರು, ಅವರು ಅದನ್ನು ಅಲ್ಲಗಳೆದಿಲ್ಲ. ಇದು ಅಲ್ಲ, ಇದು ರಿಪೋರ್ಟ್ ಅಲ್ಲ, ಇದು ಪತ್ರಿಕೆಯಲ್ಲಿ ಬಂದಂತಹ ರಿಪೋರ್ಟ್ ನಂಬಬಾರದು, ಇದು ಸುಳ್ಳು ಅಂತ ಹೇಳಲಿಲ್ಲ ಅವರು. ಎಸ್, ಈಗ ಇನ್ನೊಂದು ಗಣೇಶ್ ತಮ್ಮ ಹತ್ರ ಬರ್ತೇನೆ. ಈಗ ಇನ್ನೊಂದು, ಈಗ ಹೊನ್ನಾವರ ಮಠದಲ್ಲಿ ದಿವಾಕರ್ ಶಾಸ್ತ್ರಿ ಅವರು ಇನ್ನು 3 ಕೋಟಿ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ತಮ್ಮದೊಂದು ಅಸಮಾಧಾನ ಇತ್ತು. ಅದ್ರ ಬಗ್ಗೆ ಏನು ತನಿಖೆನೇ ಮಾಡ್ತಾ ಇರಲಿಲ್ಲ ಅಲ್ವಾ? ಈಗ ಪ್ರಕರಣ ದಾಖಲಾಗಿದೆ ಅಂತ ಈ ಸಂದರ್ಭದಲ್ಲಿ ಆಗಿದೆ. ಈಗ FIR ಅಲ್ಲ, FIR ಯಾವಾಗ ಆಗಿದೆ ಅಂತ ಹೇಳಿದ್ರೆ 18/8/2014 FIR ದಾಖಲಾಗಿದೆ.
ಅಂದ್ರೆ ತನಿಖೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ತನಿಖೆ ಆಗ್ತಾ ಇಲ್ಲ. ಆಮೇಲೆ ಟ್ವಿಸ್ಟು ಬಿ ಆರ್ ಚಂದ್ರಶೇಖರ್ ಕೊಟ್ಟ ಕಂಪ್ಲೇಂಟ್ ಟ್ವಿಸ್ಟ್ ಅಲ್ಲ, ಬಿ ಆರ್ ಚಂದ್ರಶೇಖರ್ ಕೊಟ್ಟಂತಹ ಕಂಪ್ಲೇಂಟಿಗೆ ಈ ಅತ್ಯಾಚಾರದ ಪ್ರಕರಣ ಟ್ವಿಸ್ಟು. ಇಟ್ ಇಸ್ ಲೇಟರ್. ಅತ್ಯಾಚಾರ ಪ್ರಕರಣ ದಾಖಲಾದ ನಂತರ ಸುರುವಿಗೆ ಬಿ ಆರ್ ಚಂದ್ರಶೇಖರ್ ಕಂಪ್ಲೇಂಟ್ FIR ಆಯಿತು, ಸಾಕ್ಷಿ ವಿಚಾರಣೆ ಆಯಿತು 164ನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ. ಆಮೇಲೆ 27ನೇ ತಾರೀಕಿಗೆ ಅವರನ್ನು ಬಂಧಿಸಲಾಯಿತು. ಬಂಧಿಸುವ ಆ ಸಂದರ್ಭದಲ್ಲಿ ಅವರ ಮಗಳು ಅಂಶುಮತಿ ಶಾಸ್ತ್ರಿ ಅಂತ ಹೇಳುವವರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟದ್ದು. ಕೇವಲ 354 ಸೆಕ್ಷನ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಹೇಳಿ FIR ರಿಜಿಸ್ಟರ್ ಆದ. ಈಗ ಇದನ್ನು ಮೊದಲೇ ಡಿಬೇಟಲ್ಲಿ ಮಾತಾಡುವಾಗ ಕೂಡಲೇ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಅಲ್ಲ, ಅತ್ಯಾಚಾರ ಪ್ರಕರಣ ದಾಖಲಾಗಲಿಲ್ಲ. ಅತ್ಯಾಚಾರ ಪ್ರಕರಣ ಅಂತೇಳಿ ದಾಖಲು ಮಾಡಲಿಕ್ಕೆ ಅರ್ಜಿ ಕೊಟ್ಟಿರುವುದೇ ಇವರು 6ನೇ ತಾರೀಕು ಸೆಪ್ಟೆಂಬರ್ 2014 ಮಾನ್ಯ ನ್ಯಾಯಾಲಯಕ್ಕೆ. ಎಲ್ಲಿಗೆ ಹೋಗಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಇವರು ಲೈಂಗಿಕ ಕಿರುಕುಳದ ಬಗ್ಗೆ ಪೊಲೀಸ್ನವರು ಕಾರವಾರ ಜೈಲಿಗೆ ಹೋಗ್ತಾರೆ, ಕಾರವಾರ ಒಂದು ರಿಮಾಂಡ್ ಹೋಮಿಗೆ ಹೋಗ್ತಾರೆ. ಅಲ್ಲಿ ಪ್ರೇಮಲತಾರವರ ಸ್ಟೇಟ್ಮೆಂಟ್ ಮಾಡಿಸ್ತಾರೆ. ಪ್ರೇಮಲತಾರವರ ಸ್ಟೇಟ್ಮೆಂಟ್ ಮಾಡಿದ ಮೇಲೆ 376 ಅಂತ ಹೇಳುವಂತ ಸೆಕ್ಷನ್ ಹಾಕಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅನುಮತಿ ಕೊಡ್ತಾರೆ. ಓಕೆ, ಈಗ ಗಣೇಶ್ ಅವರೇ, ನಿನ್ನೆ ಕೂಡ ನಾವು ಬಿಗ್ ಡಿಬೇಟ್ ಆಗಿತ್ತು. ಎನಿವೆ ಇವತ್ತು ಕೂಡ ಡಿಬೇಟ್ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಸಲ್ಲಿಕೆ ಆಗಿದೆ. ಈಗಾಗಲೇ ಶರ್ಮಾ ಅವರು ಹೇಳಿದಾಗೇನೆ ಇಲ್ಲ, CID ತನಿಖೆಯಲ್ಲಿ ಅವರಿಗೆ ಸಂಪೂರ್ಣ ಸಮಾಧಾನ ಇಲ್ಲ. ಒಂದು ಈ ಚಾರ್ಜ್ ಶೀಟ್ ಏನಿದೆ, ಚಾರ್ಜ್ ಶೀಟ್ ಸರಿಯಾಗಿ ಸಲ್ಲಿಕೆ ಆಗಿಲ್ಲ, ಅನೇಕ ಒತ್ತಡಗಳಿದ್ದಾವೆ ಅಂತ ಸಹಜವಾಗಿ ಅವರು ಹೇಳಿದ್ರು. ಎಸ್, ನಿಮ್ಮ ರಿಯಾಕ್ಷನ್ ಇದಕ್ಕೆ? 1 ವರ್ಷಗಳ ಕಾಲ ನಡೆದಂತಹ ಈ ವಿಚಾರಣೆ ಆಲ್ಮೋಸ್ಟ್ 1 ಇಯರ್ ಕ್ರಾಸ್ ಆಯ್ತು. ಇವಾಗಲೇ ಇಷ್ಟು ಡಿಲೇ ಯಾಕೆ ಆಗ್ತಾ ಇತ್ತು ಅಂತ ಹೇಳಿ ಪ್ರತಿಯೊಬ್ಬರು ಕೇಳುವಂತಹ ಕ್ವಶನ್, ಇನ್ಕ್ಲೂಡಿಂಗ್ ಮೀಡಿಯಾದವರು ಎಲ್ಲರೂ ಸೇರಿ ಇಷ್ಟು ಡಿಲೇ ಯಾಕೆ, ಬೇರೆ ಪ್ರಕರಣಕ್ಕೆ ಕಂಪೇರ್ ಮಾಡಿದ್ರೆ ಚಾರ್ಜ್ ಶೀಟ್ ಸಲ್ಲಿಸುವಲ್ಲಿ ಇಷ್ಟು ಡಿಲೇ ಯಾಕೆ ಎಂಬುದಾಗಿ ಎಲ್ರಿಗೂ ಇದ್ದಂತಹ ಒಂದು ಕ್ವಶನ್. ಅದು ನಾವು ಹೇಳುವುದಷ್ಟೇ, ಮಠದ ಪೀಠಾಧಿಪತಿಗಳಾಗಿ ಇಷ್ಟು ಸಮಯಗಳ ಕಾಲ ಡ್ರ್ಯಾಗ್ ಆದಂತಹ ಈ ಒಂದು CID ವಿಚಾರಣೆ ಇದೆ. ಇವರು ಏನು ತಪ್ಪನ್ನೇ ಮಾಡಲಿಲ್ಲ ಅಂತ ಆದರೆ ಸರಿಯಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಎ ಟೆಕ್ನಿಕಲ್ ಪರ್ಸನ್. 1 ವರ್ಷದ ವಿಚಾರಣೆಯನ್ನು 6 ತಿಂಗಳಿಗೆ ಆದಷ್ಟು ಬೇಗ ಮುಗಿಸಿ, ಇವರು ನಿಜವಾಗಿಯೂ ನಿರಪರಾಧಿ ಅಥವಾ ಆರೋಪಿ ಅಲ್ಲ ಅಂತ ಆದರೆ ಇದನ್ನು ಬೇಗ ಮುಗಿಸಿ ವಿಚಾರವನ್ನು ನಿರಪರಾಧಿ ಸ್ಥಾನದಲ್ಲಿ ಹೊರಬಂದು ಇಷ್ಟೆಲ್ಲ ಮಾತುಗಳನ್ನು ಕೇಳುವಂತಹ ಅಗತ್ಯವೇ ಇರಲಿಲ್ಲ. ಇದು ಆಲ್ರೆಡಿ ಏನು ಡ್ರ್ಯಾಗ್ ಆಗಿದೆ 1 ವರ್ಷ, ಇದೇ ಡಿಲೇ ಆಯಿತು ಅಂತ ಹೇಳಿ ನಾವು ಹೇಳೋದು. ಇದರಲ್ಲಿ ಯಾವುದೇ ಷಡ್ಯಂತ್ರವೋ ಮತ್ತೊಂದು ಮಾತೆತ್ತಿದ ಕೂಡಲೇ ಷಡ್ಯಂತ್ರ ಅಂತ ಹೇಳೋ ಒಂದು ವಿಚಾರ ಇದೆಯಲ್ಲ, ಅದಕ್ಕೆ ಖಂಡಿತವಾಗಿಯೂ ನಮ್ಮ ಒಪ್ಪಿಗೆ ಇಲ್ಲ. ಸುದೀರ್ಘವಾದ 1 ವರ್ಷ ಏನ್ ಸಿಕ್ಕಿದೆ, ಇದೇ ಜಾಸ್ತಿ ಆಯ್ತು, ಇನ್ನು ಮತ್ತೇನ್ ಜಾಸ್ತಿ ಮಾಡೋದು, ಇನ್ನು ಅವ್ರು ಹೇಳ್ದಾಗ ಹೌದು, ಅದನ್ನೇ ಹೇಳ್ತಾ ಇರೋದು. ಇದು ಆದಷ್ಟು ಬೇಗ ಮುಗಿಬೇಕಿತ್ತು. ಶ್ರೀಗಳು ನಿಜವಾಗಿಯೂ ಯಾವುದೇ ರೀತಿಯ ತಪ್ಪನ್ನು ಮಾಡಲಿಲ್ಲ ಅಂತ ಆದ್ರೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಯಾವುದೇ ರೀತಿಯ ಇದಾಗದೆ ಆದಷ್ಟು ಬೇಗ ಮುಗಿಸಿ ಇವರು ಇದರಿಂದ ಹೊರಗಡೆ ಬಂದು ಇದೇ ಪೀಠದಲ್ಲಿ ವಿರಾಜಮಾನರಾಗಬಹುದಾಗಿತ್ತು. ಅವರು ಮನಸ್ಸು ಮಾಡಿದ್ರು ಅಂತ ಆದ್ರೆ, ಅವರು ಅವರ ಅನುಯಾಯಿಗಳು ಅಥವಾ ಟೆಕ್ನಿಕಲ್ ಯಾವ ಪರ್ಸನ್ಸ್ ಇದ್ದಾರೋ ಅದಲ್ಲ. ಈಗ ನೀವು ತೋರಿಸಿದಂತಹ ಈ ಬೈಟನ್ ನೋಡಿದ್ರೆ, ಲಾಸ್ಟ್ ಇಯರ್ ಆದಂತಹ ಯಾವ ಒಂದು FIR ಇದೆಯೋ, ಇವರು ಬ್ಲಾಕ್ ಮೇಲ್ ಮಾಡಿದಂತಹ ಪ್ರಕರಣ 3 ಕೋಟಿ ರೂಪಾಯಿ ಅದೇನೋ ಹೇಳ್ತಾ ಇದ್ದಾರೆ, ಅದು ಆಲ್ರೆಡಿ ಲಾಸ್ಟ್ ಇಯರ್ ಆದಂತಹ FIR. ಇದೇನು ಹೊಸ ಟ್ವಿಸ್ಟ್ ಏನಲ್ಲ, ಇದು ನಮಗೇನು ವಿಶೇಷವಾಗಿ ಕಾಣಿಸ್ತಾ ಇಲ್ಲ. ಆ ಪ್ರಕರಣದಲ್ಲಿ ಕೂಡ ಇವರು ಮಾಡಿರಬಹುದು ಎಂಬಂತಹ ಒಂದು ಆರೋಪದ ಮೇರೆಗೆ ದಿವಾಕರ ಪ್ರೇಮಲತಾ ದಂಪತಿಗಳನ್ನ 21+ ದಿನಗಳನ್ನು ಜೈಲಲ್ಲೇ ಹಾಕಿಸಿದ್ರು. ಅದು ವಿಶೇಷ ಅಂತ. ಯಾವುದೇ ಒಂದು ಜನರಲ್ ಪಬ್ಲಿಕ್ಗೆ ಅಥವಾ ನಾವು ಹೇಳುವಂತಹ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಜನಸಾಮಾನ್ಯರಿಗೆ ಅಲ್ಲಿ ಸಿಕ್ಕಲಿಲ್ಲ. ಎವಿಡೆನ್ಸ್ ಅಥವಾ ಯಾವುದೇ ಇದನ್ನು ಆಗೋದಕ್ಕಿಂತ ಮೊದಲು 21 ದಿನಗಳ ಕಾಲ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿದ್ರು. ಕರ್ನಾಟಕದಲ್ಲಿ ಇದಕ್ಕಿಂತ ಹೆಚ್ಚಿನದಂತಹ ಅದೆಷ್ಟೋ ಆರೋಪಗಳು ಅಥವಾ ಇಂತಹ ಬ್ಲಾಕ್ ಮೇಲ್ ಕೇಸ್ಗಳು ಬಂದದ್ದಿದೆ. ಅದರಲ್ಲಿ ಆಗದಂತಹ ವಿಚಾರಗಳು ಇದಲ್ಲೇ ಆಯ್ತು. ಒಂದದು. ಇನ್ನೊಂದು ನಾನು ಹೇಳ್ತಾ ಇರೋದು, ಅದು ವಿಶೇಷವಾದಂತಹ ಟ್ವಿಸ್ಟ್ ಅಂತ ಹೇಳಿ ಏನು ಈ ಸಂದರ್ಭದಲ್ಲಿ ಹೇಳುವಂತ ವಿಷಯವೇ ಅಲ್ಲ ಅಂತ ಹೇಳೋದು ನಾವು. ಮತ್ತೆ ಇನ್ನೊಂದು ಶ್ರೀಯುತರು ಹೇಳಿದ್ರು, ಅಂಶುಮತಿ ಶಾಸ್ತ್ರಿ ಅವರು ಲೈಂಗಿಕ ಕಿರುಕುಳ ಎಂಬಂತಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಇರಬಹುದು, ಒಬ್ಬ ಮಗಳಾಗಿ ತಾಯಿಯ ಮೇಲೆ ನಿಜವಾಗಿಯೂ ರೇಪ್ ಆಗಿದೆಯಾ ಇಲ್ವಾ ಅಂತ ಅವಳಿಗೆ ಗೊತ್ತಾಗಬೇಕಾದ್ರೆ ಇವಳು ಸಂಪೂರ್ಣವಾಗಿ ತಾಯಿಯಾದವಳು ಮಗಳ ಹತ್ರ ಹೇಳಿರ್ತಾಳೆ ಎಂಬುದು ಒಂದು ವಿಷಯ. ಹೇಳಿರ್ತಾಳೋ, ಅವಳಿಗೆ ಗೊತ್ತಿದೆಯೋ,
ಆದ್ದರಿಂದ Okay. ಅವಳು ತಾಯಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುವಂತ ವಿಷಯ ಗೊತ್ತಿಲ್ಲದೆ ಇದ್ದವಳು ಏನೋ ಸಣ್ಣ ಮಟ್ಟಿನ ಊಹಾಪೋಹಗಳಿಂದ ಅವಳು ಕಂಪ್ಲೇಂಟ್ ಕೊಟ್ಟಿರಬಹುದು. ಓಕೆ ಸರ್, ಓಕೆ, ಬಂದೆ ಸರ್. ಎಸ್, ಒಂದು ಬ್ರೇಕ್ ತಗೋಬರ್ತೇನೆ. ಎಸ್ ವೀಕ್ಷಕರೇ, ಅಯ್ಯೋರಮ್ಮ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ ಸ್ಮಾಲ್ ಬ್ರೇಕ್. ಅಯ್ಯೋರಾಮ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಾನೀಗ ಬರ್ತೇನೆ ಶಂಭು ಶರ್ಮಾ ಭಟ್ ಅವರ ರಿಯಾಕ್ಷನ್ ಕೊಡಬೇಕು. ಪ್ರಸನ್ನ ಮಾವಿನಕುಳಿ ಅವರೇ, ಮಠದ ವತಿಯಿಂದ ಹೇಳ್ತಾ ಇದ್ದಾರೆ ಷಡ್ಯಂತ್ರ. ಎಸ್, ಏನೇ ಆಗಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಒಂದು ಹಂತಕ್ಕೆ ಪಬ್ಲಿಕ್ ಅಲ್ಲಿ ಡಿಬೇಟ್ ಶುರುವಾಗಿದೆ. ಸ್ವಾಮೀಜಿಗಳು ತಪ್ಪು ಮಾಡಿದಾರಾ ಅನ್ನುವಂಥ ಡಿಬೇಟ್. ಸಿಐಡಿಯಲ್ಲಿ ಆ ರೀತಿ ಚಾರ್ಜ್ ಶೀಟ್ ಅಲ್ಲಿ ಆ ರೀತಿ ಉಲ್ಲೇಖ ಆಗಿದೆ ಅನ್ನೋದು, ಏನು ಸ್ವಾಮೀಜಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ, ಮಾನಭಂಗ ಮಾಡಿಬಿಟ್ಟಿದ್ದಾರೆ ಅನ್ನೋ ಚರ್ಚೆ ಆರಂಭವಾಗ್ತಾ ಇದೆ. ಏನು ಹೇಳ್ತೀರಿ? ಇಲ್ಲ, ಅದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಕಾನೂನು ಎಲ್ಲವೂ ದೊಡ್ಡ ದೊಡ್ಡ ವಕೀಲರಿದ್ದಾರೆ, ಅವರು ಉತ್ತರ ಹೇಳ್ಬೋದಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ಯಾವುದೇ ಕಾನೂನು ಪ್ರಾರಂಭ ಆಗೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಒಬ್ಬ ಪ್ರುಡೆಂಟ್ ಪರ್ಸನ್ ಯೋಚನೆ ಮಾಡಿದರೆ ಇಲ್ಲಿ 169 ಸಲ ಆಗಿರ್ಬೋದು, ಅಥವಾ ಒಂದು ರೀತಿಯಾದ ಸ್ಕ್ರಿಪ್ಟೆಡ್ ಕಾಪಿ ಥರ ಇಲ್ಲಿ ಸಂಪೂರ್ಣ ಕಾಣ್ತದೆ ನಿಮಗೆ. ಬೇರೆ ಏನೇನೂ ವಿಶೇಷ ಇಲ್ಲ. ನೋಡಿದರೆ ಯಾರೊಬ್ಬ ಸಾಮಾನ್ಯ ಮನುಷ್ಯ ವಿತ್ ಆರ್ಡಿನರಿ ಸೆನ್ಸ್ ಹಿ ಕ್ಯಾನ್ ಸೇ ದಟ್ ಓಕೆ ದೆರ್ ಇಸ್ ಒಬ್ಬ ಸ್ವಾಮಿಗಳನ್ನು ವಿಕ್ಟಿಮ್ ಮಾಡಿದ್ದಾರೆ, ಅವ್ರನ್ನ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅವ್ರನ್ನ ಫಿಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ನೇರವಾಗಿ, ಅತ್ಯಂತ ಸ್ಪಷ್ಟವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾಣ್ತದೆ. ಈಗ ಚರ್ಚೆ ಪ್ರಾರಂಭ ಆಗಿರೋದು, ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, TV ಚಾನೆಲ್ಗಳೆಲ್ಲ ಹೊರತಾಗಿ ಸಾಮಾನ್ಯ ಜನರಲ್ಲ. ಇವತ್ತಿಗೂ ಕೂಡ ಏನು ಸ್ವಾಮೀಜಿಗಳನ್ನು ನಂಬ್ತಾರೆ 18 ಸಮಾಜದ ಜನ ಇರ್ಬೋದು, ರಾಮಚಂದ್ರಾಪುರ ಮಠದ ಶಿಷ್ಯ ಜನತೆ ಇರ್ಬೋದು, ಅವರು ಸಂಪೂರ್ಣವಾಗಿ ಶ್ರೀಗಳ ಜೊತೆಗಿದ್ದಾರೆ. ಇವತ್ತು ಕೂಡ ನೀವು ಗಿರಿನಗರ ಮಠಕ್ಕೆ ಬರ್ಬೋದು, ಸಾವಿರಾರು ಜನ ಶ್ರೀಗಳಿಗೆ ನಮಸ್ಕರಿಸಿ ಅವರಿಂದ ಭಕ್ತಿಯಿಂದ ಗೌರವದಿಂದ ಮಂತ್ರಾಕ್ಷತೆಯನ್ನು ತಗೊಳ್ತಾರೆ. ಒಂದೆರಡು ಮಾತುಗಳನ್ನ ಇಲ್ಲಿ ಹೇಳಬೇಕಾಗ್ತದೆ. ಇವರು ಪೀಠತ್ಯಾಗ ಮಾಡ್ಬೋದಿತ್ತು, ಪೀಠತ್ಯಾಗ ಮಾಡಿ ಆಮೇಲೆ ಬಂದಿರ್ಬೋದಿತ್ತು ಅಂತ. ಆದರೆ ದಯವಿಟ್ಟು ಅವರು ಅರ್ಥ ಮಾಡ್ಕೋಬೇಕು, ಇದು BMTC ಬಸ್ ಸೀಟ್ ಅಲ್ಲ. ಓಕೆ, ನಾನು ಅಲ್ಲಿಂದ ನೀವು ವಯಸ್ಸಾಗಿದೆ, ನೀವು ಇಲ್ಲಿ ಬಂದು ಕೂತ್ಕೊಳ್ಳಿ, ನಾನು ಮುಂದಿನ ಸ್ಟಾಪಲ್ಲಿ ಇಳಿತೀನಿ, ನೀವು ಮತ್ತೆ ಬಂದು ಕೂತ್ಕೊಳ್ತೀನಿ ಇಲ್ಲ ಅನ್ನಲಿಕ್ಕೆ ಇದು ಯಾವುದೇ ಬಸ್ ಸೀಟ್ ಅಲ್ಲ. ಇದು ನಮಗೊಂದು ಪರಂಪರೆ ಇದೆ, ಒಂದು ಘನತೆ ಇದೆ, ಒಂದು ಗೌರವ ಇದೆ. ಬಹುಶಃ ಶ್ರೀಗಳು ತಯಾರಿದ್ದಾರೋ ಏನೋ ಗೊತ್ತಿಲ್ಲ. ನಮ್ಮ ಶಿಷ್ಯ ಸಮುದಾಯ ಏನಿದೆ, ಕೋಟ್ಯಾಂತರ ಶಿಷ್ಯ ಸಮುದಾಯ, ಅದು ಶ್ರೀಗಳಿಗೆ ಬಿಡ್ತಾ ಇಲ್ಲ. ಶ್ರೀಗಳು ನೀವು ಪೀಠದಲ್ಲಿ ಇರಬೇಕು, ನೀವು ಪೀಠದಲ್ಲಿ ಇಲ್ಲದ್ರೆ ಅದು ನಮಗೆ ತೊಂದರೆ, ಬೇರೆಯವರಿಗೆ ತೊಂದರೆ ಅಲ್ಲ ಅನ್ನೋ ದೃಷ್ಟಿಯಿಂದ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಯಾರು ಶ್ರೀಗಳ ಜೊತೆಗೆ ಇದ್ದಾರೆ ಅವರು ಇವತ್ತು ಜೊತೆಗಿದ್ದಾರೆ. ಯಾರು ಮುಂಚೆಯಿಂದ ಮಠದ ಜೊತೆ ಅಷ್ಟೊಂದು ಅವ್ರನ್ನ ಗುರುತಿಸಿಕೊಂಡಿಲ್ಲ, ಯಾರು ಶಂಕರಾಚಾರ್ಯನ್ನೇ ಬೈತಿದ್ದಾರೆ, ಯಾರು ರಾಮನ್ನೇ ಬೈತಿದ್ದಾರೆ, ಅಂಥವ್ರು ಈಗ ರಾಘವೇಶ್ವರನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಾಮಾನ್ಯ ಜನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಂದೇಶವಾಗಲಿ ಅಥವಾ ಒಂದು ಗುಡ್. ಈಶ್ವರ್ ಭಟ್ರೆ, ತಾವು ಹಿರಿಯರಿದ್ದೀರಾ, ಮಠದ ಆಗು ಹೋಗುಗಳ ಬಗ್ಗೆ ಬಹುಶಃ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ತಮಗೆ ಅನುಭವ ಇದೆ. ಮಠ ಅಂದ್ರೇನು, ಹಿಂದಿನ ಸ್ವಾಮೀಜಿಗಳಿಗಿದ್ರು, ಮುಖ್ಯವಾಗಿ ಅವಿಚ್ಛಿನ್ನ ಪರಂಪರೆ ಅಂದ್ರೇನು, ಆ ಪರಂಪರೆಯಲ್ಲಿ ಹೇಗೆ ಸ್ವಾಮೀಜಿಗಳಾದವರು ಹೇಗಿರಬೇಕು, ಆ ಪೀಠದ ಮಹತ್ವ ಏನು, ಇದೆಲ್ಲವನ್ನು ಕೂಡ ತಾವು ಅರಿತಿದ್ದೀರಿ. ಒಬ್ಬ ಹಿರಿಯರಾಗಿ ತಾವಿವತ್ತು ಶ್ರೀಗಳು ಪೀಠತ್ಯಾಗವನ್ನು ಮಾಡಬೇಕು ಅನ್ನುವ ವಾದವನ್ನು ಮಂಡಿಸೋದಾದರೆ, ತಾವು ಹಿರಿಯರಿದ್ದೀರಿ, ನಾನು ಹೇಳೋದು ಎಸ್, ಈಗ ಉಳಿದವರೆಲ್ಲ ಬಿಟ್ಬಿಡೋಣ, ಈ ಸ್ವಾಮೀಜಿಗಳು ಮಾತ್ರ ನೋಡಿದವರು, ತಾವೆಲ್ಲ ಹಿಂದಿನ ಸ್ವಾಮೀಜಿಗಳು ನೋಡ್ತೀರಿ, ಆ ಪರಂಪರೆಯು ತಮ್ಗೆ ಗೊತ್ತಿದೆ. ಹಾಗಿದ್ದು ಕೂಡ ತಾವು ಪೀಠತ್ಯಾಗ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಿ ಅಂತಂದರೆ ಅದನ್ನು ಹೇಗೆ ನಾವು ಅಂದ್ಕೋಬೇಕು? ಎಸ್, ತಾವು ಹಿರಿಯರಿದ್ದೀರಿ, ಅದಕ್ಕೋಸ್ಕರ ಕೇಳ್ತಾರೆ. ಇಲ್ಲಿರುವ ಮುಖ್ಯ ವಿಷಯ ಅಂದರೆ ಭಕ್ತರ ವಿಷಯ ಹೇಳಿದರು ನಮ್ಮ ಮಾನ್ಯ ಪ್ರಸನ್ನ ಮಾವಿನಕುಳಿಯವರು. ಅವ್ರ ಮೇಲೆ ತುಂಬ ಅಭಿಮಾನ ಇದೆ ನಮಗೆ, ಅವ್ರ ಮೇಲೂ ಇದೆ. ಭಕ್ತರಂದರೆ ಭಕ್ತರಲ್ಲಿ ಕೂಡ ತುಂಬ ವಿಧ ಇದ್ದಾರೆ. ಕೆಲವರು ಸೀದಾ ನಂಬ್ತಾರಷ್ಟೇ. ಆ ನಂಬಿಕೆ ಅಂತ ಹೇಳೋದಕ್ಕೆ, ಭಕ್ತಿ ಅಂತ ಹೇಳೋದಕ್ಕೆ ಒಂದು ಶ್ರೇಷ್ಠತೆಯನ್ನು ನೋಡಿ ಮಾಡುವಂಥ ಭಕ್ತಿ ಅದು. ಯಾಕೆ ಭಕ್ತಿ ನಮಗೆ ಬರ್ತದೆ? ಒಂದು ಶ್ರೇಷ್ಠತೆ ಇದೆ ಅಂತ. ಪರಮಾತ್ಮ ನೋಡಿ ತುಂಬ ಭಕ್ತಿ ಬರ್ತದೆ. ಕೆಲವರು ಭಾವಕರಾಗ್ತಾರೆ, ಯಾಕೆ? ಅಲ್ಲಿ ಒಂದು ಶ್ರೇಷ್ಠತೆ ಇದೆ ಎಂಬಂಥ ಒಂದು ಭಾವ ಅಲ್ಲಿ ಬರ್ತದೆ. ನಾನು ಕೂಡ ಅತ್ಯಂತ ಅನನ್ಯ ಭಕ್ತನಾಗಿದ್ದೆ, ಮಠಕ್ಕೆ ಅನನ್ಯ ಭಕ್ತನಾಗಿದ್ದೆ. ಇನ್ನೂ ಕೂಡ ಆ ಪೀಠದ ಮೇಲೆ ನನಗೆ ಗೌರವ ಇದೆ ಮತ್ತು ಅನನ್ಯ ಭಕ್ತಿ ಕೂಡ ಇದೆ. ಆ ಪೀಠ ಅಂದರೆ, ಆ ಪಾದ ಅಂದರೆ ಅದೊಂದು ಸಂಶಯಾತೀತ ಅಂತ ತೋರಿಸಿಕೊಂಡಿದ್ದೆ ನಾನು. ಮೊದಲು ನಾನು ನಂಬಲಿಲ್ಲ, ಇದು ಬಂದ ಕೂಡ ನಂಬಲೇ ಇಲ್ಲ ಫಸ್ಟಿಗೆ. ಆದರೆ ಮತ್ತೆ ಕೆಲವು ಮುಂದಿನ ವಿಚಾರ ನೋಡುವಾಗ ನನ್ನ ಶ್ರದ್ಧೆಯೇ ನಾನು ಪ್ರಶ್ನೆ ಮಾಡುವ ಸ್ಥಿತಿ ಬಂತು. 2-3 ವಿಷಯ ಇತ್ತು, ಅದನಿಗೆ ಹೇಳಲಿಕ್ಕೆ ಸಮಯ ಇಲ್ಲ. ಅದನ್ನು ನೋಡಿಕೊಂಡು ನನ್ನ ಶ್ರದ್ಧೆಯನ್ನು ನಾನು ಪ್ರಶ್ನೆ ಮಾಡಬೇಕಾಯಿತು, ಮಾಡಿದೆ. ಮಾಡಬಹುದು ಅಂತ ಶಾಸ್ತ್ರ ಹೇಳ್ತದೆ, ನಮ್ಮ ಶ್ರದ್ಧೆ ನಾವು ಕಣಕಬಹುದು. ಹಾಗೆ ಯಾವುದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ನಮ್ಮ ಹಿಂದೂ ಸಮಾಜ ಕೊಟ್ಟಿದೆ. ಯಾವ ವಿಷಯವನ್ನು ಪ್ರಶ್ನೆ ಮಾಡಬಹುದು. ಈ ಉಪನಿಷತ್ತಾಗಲಿ ಗೀತೆ ಆಗಲಿ ಪ್ರಶ್ನೆ ಉತ್ತರದಲ್ಲಿ ಬರುವುದು. ಕರೆಕ್ಟ್. ಹಾಗೆ ಪ್ರಶ್ನೆಯನ್ನು ಮಾಡುವಂಥದ್ದು ನಮಗೆ ಅಧಿಕಾರ ಪರಮಾತ್ಮ ಕೊಟ್ಟಿದ್ದಾನೆ. ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಂಡೆ, ಏನು ಅಂತ. ಅಂದರೆ ಯಾಕಾಗಿ ನಂಬಿದ್ದು? ಶ್ರೇಷ್ಠತೆ ಅಂತ. ಶ್ರೇಷ್ಠತೆ ಉಂಟು ಅಂತ ನೋಡಬೇಕಾಗಿದೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ.
ಸ ಯ ಪ್ರಮಾಣಂ ಕುರಿತೆ ಲೋಕಃ ತತ್ ಅನುವರ್ತತೆ. ಶ್ರೇಷ್ಠನಾದ ಮನುಷ್ಯನು ಯಾವ ಪ್ರಮಾಣವನ್ನು ಮಾಡ್ತಾನೆ ಅಥವಾ ಇಡ್ತಾನೆ ಅದನ್ನೇ ಜನ ಅನುಸರಿಸ್ತಾರೆ. ಅವರು ಹಾಗೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಹಾಗೆ ಗುರುಗಳನ್ನು ನೋಡಿಕೊಂಡು ಅವ್ರ ಹಾಗೆ ನಾವು ಮಾಡ್ತೀವಿ. ಆದರೆ ಅಲ್ಲಿ ನೋಡುವಾಗ ನಮ್ಮ ಸಂಶಯ ಬರುವಾಗ ಹಾಗಿದ್ದರೆ ನೋಡಬೇಕಾದ್ದೇನು, ಅಲ್ಲಿ ಒಂದು ಆ ಗುರುತರವಾದ ಶಕ್ತಿ ಇದೆಯೋ ಅಥವಾ ಆ ಒಂದು ಲಕ್ಷಣ ಅಲ್ಲಿದೆಯಾ ಅಂತ. ಪೀಠ ಅಂತ ಹೇಳಿಕೊಳ್ಳೆ ಬರುವಂಥದ್ದು ಆ ಹಿಂದಿನ ಗುರುಗಳ ವಿಷಯ ನೀವು ಹೇಳಿದ್ರಿ, ಮಹಾ ತಪಸ್ವಿಗಳವರು. ಹಾಗೆ ಮೊದಲು ನಾನು ಹೇಳಿದ್ದಂದರೆ ಇವರು ತಪಸ್ಶಕ್ತಿ ಕಡಿಮೆ ಆಗಿದೆ, ನಾವು ಒಮ್ಮೆ ತಪಸ್ಸಿಗೆ ಹೊರಗೆ ಹೋಗಬೇಕು. ಸರ್ ಒಂದೇ ನಿಮಿಷ, MT ನಾಣಯ್ಯ ಹಿರಿಯ ವಕೀಲರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಎಸ್ ಇವತ್ತಿನ ಒಟ್ಟಾರೆ ಬೆಳವಣಿಗೆ ಬಗ್ಗೆ CID ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಎಲ್ಲ ಒಂದ್ ಕಡೆ ಏನು ಶ್ರೀಗಳು ಈಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವ ಸಂದರ್ಭ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಹಿರಿಯರು ತಾವೇನ್ ಹೇಳ್ತೀರಿ ಸರ್? ನಮಸ್ಕಾರ. ನೋಡಿ, ಇದು ಈಗಾಗಲೇ ಬಹಳ ವಿಳಂಬ ಆಗಿದೆ. ಈ ಅಂತಿಮ ವರದಿಯನ್ನು ಪೊಲೀಸ್ನವರು CID ಪೊಲೀಸರಿಗೆ ವರ್ಗಾವಣೆ ಮಾಡಿದ ಮೇಲೆ ಹೇಗೂ ಸಾಕಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಸುಮಾರು 151 ಸಾಕ್ಷ್ಯಗಳನ್ನ ವಿಚಾರಣೆ ಮಾಡಿ 1300 ಮೇಲ್ಗಡೆ ದಾಖಲಾತಿಗಳ ಓಕೆ, ಎಸ್, ನನಗೆ ಈ ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬರುವಂತ ಒಂದು ಸಂಶಯ ಮತ್ತು ಅನುಮಾನ, ಇದ್ರ ಬಗ್ಗೆ ನಾನು ಮಾತಾಡ್ತಾರೆ. ಎಸ್, ನಾಳೆ ಅವರು ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಸರಿ, ನನಗೆ ಮತ್ತೆ ಪುನಃ ಮರುಪ್ರಶ್ನೆ ಕೇಳಬಹುದೇನು ನೀವು? ಅಲ್ಲ, ಓಕೆ ಸರ್, ಈಗ ಒಟ್ಟಾರೆ ತಾವು ಹೇಳ್ತಾ ಇದ್ರಿ, ಈಗ ಆಲ್ರೆಡಿ ಡಿಲೇ ಆಗಿದೆ, ಅಂತಿಮವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೀಗಿದ್ದಾಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಕೆಲವು ಅಂಶಗಳು ಶ್ರೀಗಳತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದಾವೆ. ಇದಕ್ಕೆ ಏನ್ ಹೇಳ್ತೀರಾ? ನಿಜ ಇದೆ. ಈಗ ಪೊಲೀಸ್ನವರು CIDನವರು ಅದರ ಪೂರ್ತಿ ತನಿಖೆ ಮಾಡಿ ಇದೊಂದು ಸಾಕಷ್ಟು ಪುರಾವೆಗಳಿದ್ದ ಕಾರಣದಿಂದಾಗಿ ಇದರಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸಿದ್ರಲ್ಲಿ ಸಾಕಷ್ಟು ಸಾಕ್ಷಿಗಳು ಮತ್ತು ಆಧಾರದ ಮೂಲಕ ನ್ಯಾಯಾಲಯದ ಮುಂದ್ಗಡೆ ಹಾಕಿದ್ದಾರೆ. ಆ ನ್ಯಾಯಾಲಯದಲ್ಲಿ ಈಗ ಅದರ ಬಗ್ಗೆ ಕಡೆಗೆ ಕಾಗ್ನಿಸ್ ತಗೊಂಡು ನ್ಯಾಯಾಲಯ ಅವರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಆದ ಮೇಲೆ ಮತ್ತೆ ಅದನ್ನ ಕಮಿಟ್ ಆಗಿ ಸೆಷನ್ಸ್ ಕೋರ್ಟ್ಗೆ ಬರ್ತದೆ. ಇವುಗಳೆಲ್ಲ ಸೆಷನ್ಸ್ ಕೋರ್ಟ್ ಅಲ್ಲೇ ನಡೀಬೇಕು ಅಂತ ಕಾನೂನಿದೆ. 376 ಸೆಕ್ಷನ್ ಇದ್ದ ಕಾರಣದಲ್ಲಿ ಸೆಷನ್ಸ್ ಕೋರ್ಟ್ ಕೇಸ್ ನಡೀಬೇಕಾಗ್ತದೆ. ಅಲ್ಲಿ ಅದಕ್ಕಾಗಿ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಆದಂತ ಕಾಲದಲ್ಲಿ ಅವರ ಮೇಲೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರ ಮುಂದೆನೇ ಇಂಥ ಕೇಸ್ಗಳು ನಡೀಬೇಕಾಗ್ತದೆ. ಈಗ ಸೂಯಿಸೈಡಲ್ ಕೇಸ್ಗಳು, ಯಾಕಂದ್ರೆ ಹೆಂಡತಿ ಸೂಯಿಸೈಡ್ ಮಾಡಿರ್ತದೆ, ಈ ದೌರ್ಜನ್ಯ ಆಗಿರ್ತದೆ, ಇದಕ್ಕೇನೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನು ಮಾಡಿದ್ದಾರೆ ನಮ್ಮ ಸೆಷನ್ಸ್ ಕೋರ್ಟ್. ಅಲ್ಲಿ ಸೆಷನ್ಸ್ ಕೋರ್ಟ್ ವಿಚಾರಣೆ ನಡೀತದೆ ಅಲ್ಲಿ. ಎಸ್, ಮತ್ತೊಂದು ಮುಂದಿನ ಹಂತದಲ್ಲಿ ನೋಡೋದಾದ್ರೆ CID ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಮುಂಚೆ ಒಂದು ತನಿಖೆ ಹಂತದಲ್ಲಿ ಏನು ತನಿಖಾ ವಿವರಗಳು ಹೊರಗಡೆ ಬಿದ್ದಿದ್ವು, ಮತ್ತೆ ಈಗ ಬಂದಂತಹ ರಿಪೋರ್ಟ್ಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನೋ ಆರೋಪ ಕೂಡ ಇದೆ. ಒಂದು CID ಪ್ರಾಮಾಣಿಕವಾಗಿ ತನಿಖೆ ಮಾಡಿರ್ಬೋದು ಅಂತ ಅನಿಸುತ್ತಾ ಸರ್? ಓಕೆ, ಎಸ್, ನನಗೆ ಪ್ರಮುಖವಾದ, ನಾನು ಪ್ರಸನ್ನ ಮಾವನಕುಳಿ ಅವರೇ, ಹಿರಿಯರಿದ್ದಾರೆ, ಇಂಥ ಸಾಕಷ್ಟು ಜನ ಹಿರಿಯರು ಮಠದಿಂದ ಹೊರಗೆ ಬಂದಿದ್ದಾರೆ ಈಗಾಗಲೇ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಯಾಕಂದ್ರೆ ಹಿರಿಯರು ನಮಗೆಲ್ಲರಿಗೂ ಗೊತ್ತಿದೆ, ಒಂದ್ಸರಿ ವಿಶ್ವಾಸ ಇಟ್ಟರು ಅಂತಂದ್ರೆ ಅವ್ರು ಈ ಬಿಸಿ ರಕ್ತದ ಯುವಕರ ಥರ ಅಲ್ಲ, ಯಾರ್ದೋ ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ಸಡನ್ ಅಂತ ಡಿಸಿಷನ್ ತಗೊಳ್ಳುವಂಥವ್ರಲ್ಲ ಹಿರಿಯರು. ಅವ್ರಿಗೆ ಬಹಳಷ್ಟು ಸಹನೆ ಇರ್ತದೆ, ಪೇಷನ್ಸ್ ಇರ್ತದೆ. ಆ ಪೀಠದ ಬಗ್ಗೆ ಅವರಷ್ಟು ಭಕ್ತಿ ಗೌರವವನ್ನು ಯಾರೂ ಇಟ್ಕೊಂಡಿರೋದಿಲ್ಲ. ಅಂತ ಸಾಕಷ್ಟು ಜನ ಹಿರಿಯರು ಇವತ್ತು ಹೊರಗೆ ಬಂದು ಈ ರೀತಿಯಾಗಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಹಾಗಿದ್ದಾಗ ಅದನ್ನ ಏನು ಅಂದ್ಕೋಬೇಕು ನಾವು? ಸುಮ್ಮನೆ ಇವರು ಕೂಡ ಸರಿ ಇಲ್ಲ ಅಂತ ನಾವು ಹೇಳ್ಬೇಕಾಗತ್ತಾ, ಅಥವಾ ನೀವು ಸರಿ, ಏನು ನಾವು ಗೊಂದಲದಲ್ಲಿ ಸಿಕ್ಕಾಕೋಬೇಕಾಗತ್ತೆ? ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವರು ದೊಡ್ಡ ಗುರುಗಳ ವಿಷಯ ಹೇಳಿದರು. ದೊಡ್ಡ ಗುರುಗಳು ನನ್ನ ಉಪನಯನಕ್ಕೆ ನಮ್ಮ ಮನೆಗೆ ಬಂದವರು, ಅಲ್ಲಿ 20 ದಿವಸ ಮುಕ್ಕಾಂ ಮಾಡಿದವರು. ಅಂದರೆ ನಮಗೆ ದೊಡ್ಡ ಗುರುಗಳು ನಾವು ನೋಡಿದವರು, ನಾವು ಅವ್ರನ್ನ ಭಕ್ತಿಯಿಂದ ಕೈ ಮುಗಿದವರು. ನಮ್ಮ ಕುಟುಂಬವೂ ಸಹಿತ 10 ತಲೆಮಾರಿಗಳಿಂದ ಆ ಮಠಕ್ಕೆ ನಡ್ಕೊಂಡು ಬಂದಂತಹ ಕುಟುಂಬ. ದೊಡ್ಡ ಗುರುಗಳಿಗೆ ಇವ್ರ ಬಗ್ಗೆ ಅತ್ಯಂತ ವಿಶೇಷವಾದಂತಹ ಗೌರವ ಪ್ರೀತಿ ಇತ್ತು. ಅವರು ಸಾಕಷ್ಟು ಬಾರಿ ಇವರು 6 ವರ್ಷದಲ್ಲಿ ಕಲಿಯೋದನ್ನ 2 ವರ್ಷದಲ್ಲಿ ಕಲ್ತ್ಬಿಟ್ಟಿದ್ದಾರೆ, 3 ವರ್ಷದಲ್ಲಿ ಕಲ್ತ್ಬಿಟ್ಟಿದ್ದಾರೆ, ಇವ್ರದ್ದು ಏಕಗ್ರಾಹಿ ಅಂತಕ್ಕಂಥ ಮೆಚ್ಚುಗೆ ಮಾತುಗಳನ್ನ ಆಡಿದ್ದು ನಾನೇ ನನ್ನ ಕಿವಿಯಾರ ಕೇಳಿದ್ದೇನೆ. ಒಂದನೇದು. ಎರಡನೇದು, ನೀವು ಹಿರಿಯರು
ಬರ್ತಾ ಇಲ್ಲ ಅನ್ನೋದು ನನಗೆ ತಮ್ಮ ಭಾವನೆ ಅಥವಾ ತಪ್ಪು ಕಲ್ಪನೆ ಅಂತ ನಾನು ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ ಸಮಾಜದಲ್ಲಿ ಚರ್ಚೆ ಆಗ್ತಾ ಇಲ್ಲ, ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಅಂತ. ನಾನು ಸ್ವಲ್ಪ ಕೇಳಿ, ಇಲ್ಲಿ ಸಮಾನ ಮನಸ್ಕರು ಅಂತ ಸಭೆ ಕರೆದ್ರು. ಎಷ್ಟು ಜನ ಸೇರ್ತಾರೆ ಅಲ್ಲಿ? 25 ಜನ ಸೇರ್ತಾರೆ, 30 ಜನ ಸೇರ್ತಾರೆ. ಇವತ್ತು ನಿನ್ನೆ ಬನ್ನಿ ಅಲ್ಲಿ ಗಿರಿನಗರ ಮಠಕ್ಕೆ 1000 ಜನ ಬರ್ತಾರೆ. ಎಲ್ಲಿಂದ? ಕಾಸರಗೋಡಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ. ಅದೇ ಸಮಾನ ಮನಸ್ಕರು ಊರೂರಿಯಾಗಿ ಮಾಡಿದ್ರು, ಇದೇ ವಿಷಯವನ್ನು ಹೇಳಿದ್ರು. ನೀವೇನ್ ಹೇಳ್ತಿದ್ರಿ, ಇವ್ರ ಗುರುಗಳು ಸರಿ ಇಲ್ಲ, ಹಾಗೆ ಇವರೆಲ್ಲ ಯಾವ ಸ್ವಾರ್ಥ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ? ಅದನ್ನ ಅವ್ರು ಹೇಳ್ಬೇಕು ಪ್ಲೀಸ್. ನಾವು ನೋಡುವಂಥ ವಿಷಯ ಒಂದೇ, ಅಂದರೆ ನಾವಿಟ್ಟ ಶ್ರದ್ಧೆಯಲ್ಲಿ ಅಲ್ಲಿ ಹುರುಳು ಉಂಟೋ ಇಲ್ವೋ ಅಂತ. ಹಾಗೆ ನಾವು ನೋಡಬೇಕಾದ್ದೇನು, ಆ ಶ್ರೇಷ್ಠತೆಗೆ ಅವರು ಮಾನ್ಯರು ಹೌದೋ ಅಲ್ವೋ ಅಂತ. ಅಲ್ಲಿ ನೋಡಿದರೆ ಒಂದು ಸನ್ಯಾಸ ಲಕ್ಷಣ ಅಂತ ಇದೆ, ಅದು ಭಗವದ್ಗೀತೆಯಲ್ಲಿ 5 ಮತ್ತು 6ನೇ ಅಧ್ಯಾಯದಲ್ಲಿ ಬರ್ತದೆ, ನೋಡಿಕೊಳ್ಳಿ ನೀವು. ಅದರಲ್ಲಿ ಒಂದೇ ಒಂದು ಲಕ್ಷಣ ಇಲ್ಲಿ ಕಾಣುವುದಿಲ್ಲ. ಮುಖ್ಯವಾಗಿ ಹೊಂದಿರುವಂಥದ್ದು ಗುರುಗಳು ಇರುವಂಥದ್ದು ಆರ್ಜವ ಅಂತ ಇದೆ. ಮನಸ್ಸಲ್ಲಿ ಯಾವುದಿದೆ ಅದನ್ನೇ ಬಾಯಲ್ಲಿ ಹೇಳೋದು, ಬಾಯಲ್ಲಿ ಹೇಳಿದ್ದೇನೆ ಕಾಯಿಲೆ ಮಾಡೋದು ಅಂತ ಅದಿರುವಂಥದ್ದು. ಇನ್ನೊಂದು, ಬೆಳಗ್ಗೆ ಎದ್ದ ಕೂಡಲೇ ಮಠದಲ್ಲಿ ಬರುವಂಥದ್ದು ಅಷ್ಟಾಂಗ ಯೋಗ ನಿರತ ಅಂತಲೇ ಅವರಿಗೆ ಬೋಪರಕ ಹಾಕುವಂಥದ್ದು. ಅಷ್ಟಾಂಗ ಯೋಗ ಅಂದರೆ ಏನು? ಅದರ ಮೊದಲು ಬರುವುದು ಯಮದ ಮೊದಲು, ಯಮದಲ್ಲಿ ಸತ್ಯ, ಅಹಿಂಸಾ, ಆಸೆ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಸತ್ಯ ಮೊದಲು ಬರೋದು. ಅದು ಹೆಬ್ಬಾಗಿಲು, ಸಮಸ್ತ ಅಷ್ಟಾಂಗ ಯೋಗಕ್ಕೆ ಹೆಬ್ಬಾಗಿಲು ಒಂದು ಸತ್ಯ ಅಂತ. ಇಲ್ಲಿ ಪೀಠ ಯಾವಾಗ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದು ಪಟ್ಟಿತೋ ಅವಾಗ ಇವರಿಗೆ ಸತ್ಯ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಮನಸ್ಸಲ್ಲಿ ಅವರ ಸತ್ಯ ಇದ್ರೂ ಕೂಡ ಅವರು ಲಾಯರ್ ಹೇಳಿದಾಗ ಹೇಳಬೇಕಾಗ್ತದೆ. ಆದ್ದರಿಂದ ಅಲ್ಲಿ ಸತ್ಯ ಇಲ್ಲ. ನಿಲ್ಲಿ, ಸ್ವಲ್ಪ ಕೇಳಿ. ಹಾಗಿರುವಾಗ ಆ ಮುಂದೆ ಒಂದು ಹೆಬ್ಬಾಗಿಲು ಇಲ್ಲ ಅಂದ್ರೆ ಒಳಗೆ ಹೋಗೋದು ಹೇಗೆ? ಹಾಗಿರುವಾಗ ಅಲ್ಲಿ ಅಷ್ಟಾಂಗ ಇಲ್ಲ ಅಂತ ನಿಶ್ಚಯ ಆಯಿತು. ಇದು ನಾನು ಮಾತ್ರ ಅಲ್ಲ, ಎಷ್ಟೋ ಹಿರಿಯರು ಈ ರೀತಿಯಲ್ಲಿ ಬಿಟ್ಟವರಿದ್ದಾರೆ, ಎಷ್ಟೋ ಜನ ಬಿಟ್ಟಿದ್ದಾರೆ. ನಾನು ಮಾತ್ರ ಅಲ್ಲ, ನಮಗೆ ಅಲ್ಲಿ ಆ ನಂಬಿಕೆ ಯೋಗ್ಯವಂತ ವಿಷಯ ಇಲ್ಲ. ಮತ್ತು ಈಗ ಅವರು ಮಾತಾಡುವಂಥ ಪ್ರವಚನಗಳು ಮಾತಾಡೋದು ಅದು ಸನ್ಯಾಸಿ ಮಾತಾಡೋ ಹಾಗೆ ಕಾಣುವುದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಮಾತಾಡೋದಿಗೆ ಅವರಿಗೊಂದು ಪ್ರತಿಕಾರ ಇರಬಾರದು. ಅಪ್ರತೀಕಾರ ಪೂರ್ವಕಂ ಶಂಕರಾಚಾರ್ಯ ಹೇಳಿರುವಂಥದ್ದು ಅದಿರುವಂಥದ್ದು. ಸಹನಾ ಸರ್ವದುಃಖಾನಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಅಂತ ಹೇಳೋದು. ಅದು ತಿತಿಕ್ಷೆ ಅಂತ ಹೇಳುತ್ತೆ. ತತಿಕ್ಷೆ ಉಂಟು ಅಲ್ಲಿ. ಯಾಕಂದ್ರೆ ಪ್ರತೀಕಾರದ ಮಾತುಗಳೇ ಪ್ರವಚನದಲ್ಲಿ ಬಂದರೆ ಅವನ ಗುರುಗಳನ್ನು ನಾವು ಹೇಗೆ ನಂಬುದು ಸ್ವಾಮಿ? ಆದ್ದರಿಂದ ನಮ್ಮ ಇದು ಶ್ರದ್ಧೆ ಅಂದ್ರೆ ತಾವು ಹೇಳ್ತಾ ಇರೋದು, ಈಗ ರಾಘವೇಶ್ವರ ಶ್ರೀಗಳಿಗೆ ಒಬ್ಬ ಗುರುವಿನಲ್ಲಿರಬೇಕಾದ ಯಾವ ಅರ್ಹತೆಗಳು ಇಲ್ಲ ಅಂತ ಹೇಳ್ತೀರಾ? ನಮಗೆ ಕಾಣುವುದಿಲ್ಲ. ಒಂದು ಹೆಲ್ದಿ ಡಿಬೇಟ್ ಮಾಡುವ. ನೋಡಿ, ಮೊಟ್ಟ ಮೊದಲು ನಮ್ಮ ಗಣೇಶ್ ಬಾಯರ್ ಹೇಳಿದರು, ತುಂಬ ತಡ ಆಗುವಾಗ ಅವ್ರಿಗೆ ಅನುಮಾನ ಆಯಿತು. ಯಾಕೆ ತಡ ಆಯಿತು? ಈ ತಡ ಆದ್ದರಿಂದ ತಡ ಆಗಬಾರ್ದಿತ್ತು ಅಂತ ಹೇಳು. ಆವಾಗ ಅದರಲ್ಲಿ ಕೂಡ ಮಠದ ಕೈವಾಡ ಇದೆ ಎಂಬಂಥ ಧ್ವನಿಯನ್ನು ಸ್ವಲ್ಪ ತೋರಿಸಿ ಅವರು ಹೇಳಿದರು. ನೋಡಿ, ಅಕ್ಟೋಬರ್ 9ಕ್ಕೆ ಗುರುಗಳು ಕೆಕ್ಕಾರಿಂದ ಬಂದು ಅದೇ ದಿವಸ CID ಆಫೀಸಿಗೆ ಹೋಗಿದ್ದಾರೆ. ಆ ತಾರೀಕಿನಿಂದ ಸತತವಾಗಿ 55 ಗಂಟೆ ತನ್ನನ್ನು ತಾನು ವಿಚಾರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ತಮ್ಮ ಮೀಡಿಯಾದಲ್ಲೆಲ್ಲ ಬಂದ ವಿಚಾರ. ಆಮೇಲೆ ಇವರು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ. ಆಮೇಲೆ FSL ರಿಪೋರ್ಟ್ ಬರುವಾಗ ಅದಕ್ಕೆ ಬೇಕಾದಂಥ ಸಮಯ. ಆಮೇಲೆ ಎಷ್ಟು ಕಡೆಯಲ್ಲಿ ಇವರು ಹೇಳಿದ್ದಾರೆ ಅತ್ಯಾಚಾರ ಆಗಿದೆ ಅಲ್ಲೆಲ್ಲ ಮಹಾಚಾರ ಮಾಡಬೇಕು. ಇವತ್ತಿನ ನಾಳೆ ಮಾಡುವಂಥ ಒಂದೇ ಕಡೆಯಲ್ಲಿ ಆದಂಥ ಒಂದು ಘಟನೆ ಅಂಥೇಳಿ ಇವರೇನು ಆರೋಪ ಮಾಡಿಲ್ಲ. ಈ 169 ಸಲ ಎಷ್ಟು ಕಡೆ ಎಲ್ಲ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ಡಿಲೇ ಆಗಿದೆ ಅಂತ ಹೇಳಿದ ತಕ್ಷಣ ಆವಾಗ CID ಮೇಲೆ ಇವರಿಗೆ ಅನುಮಾನ ಬರುತ್ತೆ. ಆ ಅನುಮಾನ ಹೇಗೆ ಬರುತ್ತೆ? ಅದರಲ್ಲಿ ಕೂಡ ಶ್ರೀ ಗುರುಗಳದ್ದೇನೋ ಕೈವಾಡ ಇದೆ ಅಂತೇಳಿ. ಹಾಗಾದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದಾದ್ರೂ ರೀತಿಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅಕೇರಿಗೆ ಗುರುಗಳನ್ನು ಆರೋಪಿ ಸ್ಥಾನದಲ್ಲಿಯೋ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಜಾಯಮಾನವನ್ನು ಒಳಗೊಂಡಿಸಿದ್ದಾರೆ ಅವರು. ಆ ಜಾಯಮಾನಕ್ಕೆ ಅವರು ಹಾಸುಹೊಕ್ಕಾದಾಗ ಕಾಣ್ತದೆ. ಅದು ಒಂದು ಅವರ ವಿಚಾರ. ಇನ್ನೊಂದು ಎದುರುಕಾರರವರು ಹೇಳಿದರು, ಅಷ್ಟಾಂಗ ಯೋಗ ಅಂದರೆ ಏನು? ಅಷ್ಟಾಂಗ ಯೋಗ ಅಂತ ಹೇಳಿದರೆ ಸುಳ್ಳು ಹೇಳಿದರೂ ಒಪ್ಪಿಕೊಂತ ಉಂಟಾ ಅಷ್ಟಾಂಗ ಯೋಗದಲ್ಲಿ? ಇಲ್ಲ. ಸುಳ್ಳು ಹೇಳಿದರೆ ಅದನ್ನು ಪ್ರತಿಭಟಿಸಬೇಕೆ. ಇದು ಸುಳ್ಳು ಅಂತ ಹೇಳಿ ಯಾವಾಗ ಯಾರು ಹೇಳಿಲ್ವೋ, ಅಷ್ಟಾಂಗ ಯೋಗ ಅಂತ ಹೇಳಿದ ಕೂಡಲೇ, ಸನ್ಯಾಸಿ ಅಂತ ಹೇಳಿದ ಕೂಡಲೇ ಸುಳ್ಳು ಆರೋಪ ಷಡ್ಯಂತ್ರದಿಂದ ಮಾಡಿದ ತಕ್ಷಣ ಅದನ್ನು ಹೌದು ಅಂತೇಳಿ ಒಪ್ಪಿಕೊಂಡು ಹೋಗಬೇಕಾಗಿತ್ತು ಅಂತೇಳಿ ಇವ್ರಿಗೆ ಕಂಡುಕೊಂಡದ್ದೇನು? ಗುರುಗಳಲ್ಲಿ ಏನು ತಪ್ಪು ಕಂಡುಕೊಂಡಿದ್ದಾರೆ? ಇಂಥ ಆರೋಪ ಬಂದಿದೆ, ಇವರು ಅಷ್ಟಾಂಗ ಯೋಗ ಪ್ರಕಾರ ಅದನ್ನು ವಿರೋಧಿಸಬಾರದಿತ್ತು ಅಂತ ಹಾಗಿದ್ರೆ ರಾಮನನ್ನ ನಾವು ಆರಾಧ್ಯ ದೇವರು ಅಂತ ನಂಬ್ತೀವಿ. ಎಸ್, ರಾಮಾನಂದ ಯಾವ ಪೂಜನೀಯ ಸ್ಥಾನದಲ್ಲಿ ಸರ್ ಒಂದ್ ನಿಮಿಷ. ಹಾಗೆ ನೀವು ಅದು ತ್ರೇತಾಯುಗ ಸರ್. ಹಾಗಿದ್ರೆ ರಾಮ ಪಕ್ಕದಲ್ಲಿ ಇಟ್ಬಿಡಿ. ರಾಮ ಯಾಕೆ ಬೇಕು? ರಾಮ ಯಾಕೆ ಬೇಕು ಸರ್? ರಾಮ ಯಾಕೆ ಬೇಕು? ಇಲ್ಲ, ನೀವು ರಾಮನನ್ನ ತ್ರೇತಾಯುಗಕ್ಕೆ ತರಿಸ್ತಾರೆ ಸರ್. ಆರೋಪ ಮಾಡುವವರೇ ರಾಮನನ್ನ ನೀವು ತ್ರೇತಾಯುಗಕ್ಕೆ ಈಶ್ವರ್ ಭಟ್ರು ನಿಮಿಷ. ನಾನು ಬಹುಶಃ
ಯಾವುದೇ ಆಚಾರ ಇಲ್ಲದವರು ಬಹುಶಃ ಸರ್- ಆರೋಪ ಮಾಡಿದ ತಕ್ಷಣ ನಾವು ಗುರುಗಳು ಪಟ್ಟ ಇಲ್ಲ 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 ಬಿಟ್ಟು ಹೋಗಬೇಕು. ಶಂಭು ಶರ್ಮಾ ಹಾಗೆ ಹೇಳಿಲ್ಲ. ಸರ್ ಒಂದ್ ನಿಮಿಷ ಸರ್, ನಾನು ವೀಕ್ಷಕರ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಶಂಭು ಶರ್ಮಾ ಅವ್ರು ಹೇಳ್ತಾರೆ ತ್ರೇತಾಯುಗದಲ್ಲಿ ರಾಮ ಆಡಿದ ಮಾತು ಅಂತ, ಈಗ ಅಪ್ಲೈ ಆಗೋದಿಲ್ಲ ಸರ್. ಮತ್ತೆ ಅರ್ಥ ಏನು? ಸುಳ್ಳಿಗೆ ಜಾಗ ಇಲ್ಲ. ಈಗ ಸುಳ್ಳಿಗೆ ಜಾಗ ಇರುವಂತಹದ್ದು ಇಲ್ಲಿ. ಸುಳ್ಳು ಆರೋಪ ಮಾಡುವವರಲ್ಲಿ ನಿಶ್ಚಿಮರಿದ್ದಾರೆ. ಹಾಗಿರುವಾಗ ಸತ್ಯ ಮರೆಮಾಚುವುದು ಈಗ ಬಹಳ ಸುಲಭ ಕಲಿಯುಗದಲ್ಲಿ, ಸುಳ್ಳಿನಲ್ಲಿ. ನಾನು ಅದನ್ನು ಹೇಳ್ತಾ ಇದ್ದೇನೆ. ಈಗ ಇವರು ಹೇಳಿದ ಹಾಗೆ ಮಠದ ಪರವಾಗಿ ಯಾರು ಶಿಷ್ಯವರ್ಗ ಮಾಡಿದ್ದು ಅಂತ ಇದ್ದಾರೆ. ನಿಮಗೆ ಗೊತ್ತಿದೆ. ರಾಮಚಂದ್ರಾಪುರ ಮಠಕ್ಕೆ ಶಿಷ್ಯವರ್ಗ ಇರಬೇಕು. ಆದ್ರೆ ಸಮಾಜ ಇವ್ರು ಹೇಳಿದಾಗೆ ಸಮಾಜ ಮನಸ್ಕರು ಇರೋದು 15 ಜನ, 25 ಜನ 1 ಅಲ್ಲ. ಲಕ್ಷ ಜನ, ಜನರ 15 ಲಕ್ಷ ಮಟ್ಟಿಗೆ ಜನ ಈ ಜನ ಮಠಕ್ಕೆ ತಗೊಂಡು ನಡ್ಕೊಳ್ತಾ ನಾವು ಇದ್ದಾರೆ. ಹೋಗಿ ಸಭೆ ಮಾಡುವ ವಿಷಯ ಅಲ್ಲ. ಇವರಂತಹ ಹಿರಿಯರಿದ್ದಾರೆ, ಗುರುಗಳ ಜೊತೆ ನಡ್ಕೊಂಡು ಬಂದಂತಹ ಅದೆಷ್ಟೋ ಹಿರಿಯರಿದ್ದಾರೆ, ಯಾರೂ ಹೊರಗೆ ವಿದ್ವಾಂಸರಿದ್ದಾರೆ, ಬೇರೆ ಮಠದ ಮಠಾಧಿಪತಿಗಳಿದ್ದಾರೆ. ಅಂದ್ರೆ ಈ ಗುರುಗಳು ಮಾಡಿದ್ದು ಸರಿ ಅಂತ ಹೇಳಿ ಒಬ್ಬರು ಹೇಳಿದ್ರೆ ಅಂದ್ರೆ 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 ಎಲ್ಲ ಈಶ್ವರ್ ಭಟ್ರು ಒಂದೇನು ಅರ್ಥ ಆಗತ್ತೆ ಸರ್? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಯಾರು ಒಂದ್ ಅರ್ಥ ಆಗತ್ತೆ. ಒಂದು ಮಾತು ಕೊಡಿ, ಒಂದು ತ್ರೇತಾಯುಗದಲ್ಲಿ ಸುಳ್ಳು ಹೇಳುವವರು ಇರಲಿಲ್ಲ, ಸುಳ್ಳು ಹೇಳುವವರು ಜಾಸ್ತಿ ಆಗಿದ್ದಾರೆ ಅಂದ್ರೆ ರಾಮ ಆಗಿದ್ದ. ಹಾಗಿದ್ರೆ ಸ್ವಾಮೀಜಿಗಳು ಕಾಲಕ್ಕೆ ತಕ್ಕಾಗೆ ಬದಲಾಗ್ತಾ ಹೋಗ್ಬೇಕು ಅಂತ ಅರ್ಥ? ಸ್ವಾಮೀಜಿಗಳು ಬದಲಾಗಿಲ್ಲ, ಸ್ವಾಮೀಜಿಗಳು ಬದಲಾಗಿಲ್ಲ, ಜನಗಳು ಬದಲಾಗಿದ್ದಾರೆ. ಸ್ವಾಮೀಜಿಯವರ ಮೇಲೆ ಆರೋಪ ಮಾಡುವಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಇನ್ನೊಂದು ವಿಷಯ ಕೇಳಿ, ಇನ್ನೊಂದು ವಿಷಯ ಕೇಳಿ. ಈಶ್ವರ್ ಭಟ್ರು ನಾನು ರಾಮನ ಆದರ್ಶ ಅಂತ ಬೆಳಗ್ಗೆ ಎದ್ದು ಸಂಜೆ ತನಕ ಹೇಳುವವರು, ರಾಮ Yes. ತನ್ನ ತಂದೆ ಮಾಡಿದಂತಹ ಪ್ರಾಣಕ್ಕಾಗಿ ಆ ಪೀಠ ಬಿಟ್ಟು ತ್ಯಾಗ ಮಾಡಿ ಹೋಗಿದ್ದಾರೆ ರಾಮ. Yes. ಅದು ಆದರ್ಶ. ಸಾಮ್ರಾಜ್ಯದ ಮತ್ತು ಪೀಠ ನಿಲ್ಲಿ ಅಲ್ಲ. ನಿಲ್ಲಿ ಸೀತೆಯ ಮೇಲೆ ಒಂದು ಅಪವಾದ ಬಂದಂತಾಗಿ ಸೀತೆಯನ್ನು ಕಾಡಿಗಿಳಿಸಿದ್ದಾನೆ. ಅದು ಯಾಕೆ? ಅತ್ಯಂತ ಜನರೆಲ್ಲರೂ ಬೇಡ ಅಂತ ಹೇಳಿದ್ರು ಕೂಡ. ಇಲ್ಲಿ ಇವ್ರು ಹೇಳಿದ್ರು ತುಂಬಾ ಜನ ನಾವು ಹೇಳಿ ಕೂತ್ಕೊಳ್ಸಿದ್ದೇವೆ ಅಂತ. ಯಾರು ಹೇಳಿದ್ರು ರಾಮ ಕೂತ್ಕೊಳ್ಳಿಲ್ಲ, ರಾಮ ಹೋಗಿದ್ದಾನೆ. ಈಗ ಇದು ಹೊಸ ರಾಮಾಯಣ ನಾವು ಕೇಳಬೇಕಾಗಿದೆ. ಈಗ ಅಲ್ಲ, ಅವಿಚ್ಛಿನ್ನ ಹೊಸ ಪರಂಪರೆ ರಾಮಾಯಣ ಏನಂತ ಗೊತ್ತಿಲ್ಲ. ಈಗ ಇವರು ಮಾಡುವಂತಹ ಪರಂಪರೆ ರಾಮ ಆದರ್ಶ ಉಂಟಲ್ಲ, ರಾಮ ಆದರ್ಶ ಹೊಸತಾಗಿದೆ, ನಾವೀಗ ಕೈಬೇಕಂತ ಇಲ್ಲಿ ಅಂತ ಇದೆ ಅಂತ ಹೇಳಿ. ಎಸ್, ಓಕೆ. ನಾನು MT ನಾಣೆಯವ್ರ ಹತ್ರ ಮತ್ತೆ ಮಾತಾಡ್ತಾ ಇದ್ದೇನೆ. ಓಕೆ, ಒಂದು ವಿಚಾರ. ಎಸ್, ನಾವು ಒಂದು ಕಡೆ ರಾಘವೇಶ್ವರ ಶ್ರೀಗಳನ್ನ ಅತೀತರನ್ನಾಗಿ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಕಡೆ ಕಾನೂನಿಗೂ ಕೂಡ ಒಳಪಟ್ಟು ರಾಘವೇಶ್ವರ ಶ್ರೀಗಳು ಇದ್ದಾರೆ ಅಂತಲೂ ಹೇಳ್ತೀವಿ. ಇನ್ನೊಂದು ಕಡೆ ನಾವು ನೋಡೋದು ಲೌಕಿಕ ಪ್ರಪಂಚಕ್ಕೆ ಬಂದ್ರೆ, ಒಬ್ಬ ರಾಜಕಾರಣಿ ನಿನ್ನೆ ಹೇಳ್ದಾಗೇನೆ ಆರೋಪ ಬಂದಾಗ ಆತ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಆತ ನಾನು ರಾಜೀನಾಮೆ ಕೊಡಲ್ಲ, ಯಾಕೆ ನನ್ನ ಮೇಲೆ ಬರೀ ಆರೋಪ ಅಂತ. ಅಂದ್ರೆ ಇಲ್ಲಿ ವ್ಯತ್ಯಾಸಗಳು ಹೇಗೆ? ಜನಸಾಮಾನ್ಯರಿಗೂ ಒಂದು ಅವಿಚ್ಛಿನ್ನ ಪರಂಪರೆಯ ಪೀಠದ ಮೇಲೆ ಕೂತಿರುವಂತಹ ಗುರುಗುರು ಏನು ವ್ಯತ್ಯಾಸ ಇಲ್ವಾ ಹೇಗೆ ಅಂತ ಉಂಟು, ಹೇಳ್ತಾನೆ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ನೋಡಿ. ಗುರುಗಳು ಯಾವಾಗ ಒಂದು ವೇಳೆ ನೀವು ಹೇಳೋ ಪ್ರಕಾರ ಆರೋಪ ಬಂದ ತಕ್ಷಣ ಪೀಠ ಬಿಡಬೇಕು. ಗುರುಗಳೇ ಒಂದು ನೇಮಕ ಮಾಡಿದಂತಹ ಕೆಲವೊಂದು ಕಮಿಟಿಗಳು ಅಥವಾ ಸಮಿತಿಗಳು ಅಥವಾ ಇನ್ವೆಸ್ಟಿಗೇಟ್ ಏಜೆನ್ಸಿ ಏನಾದರೂ ಆರೋಪವನ್ನು ಇನ್ವೆಸ್ಟಿಗೇಟ್ ಮಾಡ್ತಿದ್ರೆ ಅವರು ಆರೋಪ ವಿರಹಿತ ಆಗೋದವರೆಗೆ ಪೀಠ ಬಿಡಬೇಕು ಅಂತ ಹೇಳೋದ್ರಲ್ಲಿ ಏನೇ ಒಂದು ಏನಾದ್ರು ತತ್ವ ಇರಬಹುದು. ಇಲ್ಲಿ ಗುರುಗಳ ವಿಚಾರದಲ್ಲಿ ತನಿಖೆ ಮಾಡುವವರು ಗುರುಗಳಿಂದ ನೇಮಕ ಮಾಡಲ್ಪಟ್ಟವರಲ್ಲ. ಇಲ್ಲಿ ಗವರ್ಮೆಂಟ್ ಏಜೆನ್ಸಿ, ಒಂದು ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಆ ತನಿಖೆ ಮಾಡುವ ಹಂತದಲ್ಲಿ ಗುರುಗಳು ಪೀಠ ಬಿಡಬೇಕು ಅಂತ ಹೇಳುವಂತ ಉದ್ದೇಶವೇ ದುರುದ್ದೇಶ ಅಂತ ಹೇಳಿ ಸ್ಪಷ್ಟವಾಗಿ ಕಾಣುವುದಿಲ್ಲ ನಿಮಗೆ? ಇಲ್ಲಿ ದುರುದ್ದೇಶ ಉಂಟು, ಇವರ ಮಾತಿನಲ್ಲಿ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳುದಷ್ಟೇ ದುರುದ್ದೇಶವೇ. ದುರುದ್ದೇಶವೇ, ಬೇರೆ ಯಾವ ಉದ್ದೇಶವೂ ಇವರ ಹತ್ರ ಇಲ್ಲ. ಉದ್ದೇಶ ಏನು ಉದ್ದೇಶ ಇಲ್ಲ ನಮಗೆ. ಗುರುಗಳನ್ನು ಪರಂಪರೆ ಅತ್ಯಾಚಾರದ ಆರೋಪವನ್ನು ಕೇಳಬಹುದು, ಅವರನ್ನು ಪೀಠದಿಂದ ಕೆಳಗೆ ಬೀಳಿಸುವಂತಹ ಒಂದು ಹುನ್ನಾರ ಮಾತ್ರ. ಅತ್ಯಾಚಾರ ಪ್ರಕರಣ ದಾಖಲು ಮಾಡಿ ಪೀಠ ಬಿಟ್ಟು ಹೋಗಬಹುದು. ಇಂತಹ ಮೀಡಿಯಾದಲ್ಲಿ ನಿನ್ನೆ ತೋರಿಸಿದಂತಹ ಮಾತುಗಳನ್ನು ಕೇಳಬಹುದು. ಸ್ವಾಮಿ ಅಲ್ಲ, ಸಮಾಜಕ್ಕೆ ಈ ಸಮಾಜ ಹೇಳಿ, ನೀವು ಎದ್ದೇಳಿ, ನನ್ನ ಸಾಮ್ರಾಜ್ಯವನ್ನು ನಾನು ಕಲ್ಕತ್ತಾದಲ್ಲಿ ಕಟ್ತೇನೆ, ನಾನು ಬಿಹಾರದಲ್ಲಿ ಸುಳ್ಳು ಅಪಪ್ರಚಾರ. ಅದು ಯಾವಾಗ 2007ನೇ 8ನೇ ಇಸವಿಯಲ್ಲಿ 2007 8ನೇ ಇಸವಿಯ ಸ್ಟೇಟ್ಮೆಂಟ್ ಅನ್ನು ದುರುದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಾರೆ. ಓಪನ್ ಮಾಡಿ 2008ನೇ ಸ್ಟೇಟ್ಮೆಂಟ್ ಒಂದು ಬ್ಯಾಂಗ್ಳೂರಲ್ಲಿ ಬಂದ ವಿಚಾರವಾಗಿ ಕಾರ್ಯಕರ್ತ ಸಭೆಯಲ್ಲಿ ಮಾತಾಡಿದ್ದನ್ನು ಇವರು ಎಷ್ಟು ತಪ್ಪಾಗಿ ಅಪಪ್ರಚಾರ ಮಾಡ್ತಾ, ಎಷ್ಟು ಕೀಳುಮಟ್ಟಕ್ಕೆ ಇಳ್ತಾ ಇದ್ದಾರೆ, ಎಷ್ಟು ಕೀಳುಮಟ್ಟಕ್ಕೆ. ಈಗ ತೋರಿಸ್ತೇವೆ, ಇಲ್ಲಿ ಇದರಲ್ಲಿ ಇದೆ, ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇದೆ. MT ನಾಣೆಯವರು ಒಂದು ನಿಮಿಷ. ಎಸ್, MT ನಾಣೆಯವರು ಮತ್ತೆ ಸರ್ ಒಂದು ನಿಮಿಷ ಸರ್. MT ನಾಣೆಯವರು ಮತ್ತೆ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಣೆ ಸರ್, ನನ್ನ ಧ್ವನಿ ತಮಗೆ ಕೇಳ್ತಾ ಇದ್ರೆ, ಈ ಒಟ್ಟು ಪ್ರಕರಣ ಮತ್ತು CID ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ತಾವೊಬ್ಬ ಹಿರಿಯ ವಕೀಲರಿದ್ದೀರಾ, ಅನುಭವಸ್ಥರಿದ್ದೀರಾ, ಏನಂತೀರಾ ಸರ್? ಜನಸಾಮಾನ್ಯರ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ, ಸಮಾಜದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಪ್ರಕರಣ ಮತ್ತು ಇವತ್ತು ಚಾರ್ಜ್ ಶೀಟ್ ಸಲ್ಲಿಸಿರೋದು, ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ?
ನೋಡಿ, ಇದು ಜನರ ಹಿತದೃಷ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಕಾರಣ ಏನಾಗಿದೆ ಅಂದ್ರೆ ಅವರು ಇಂಥ ಘಟನೆಗೆ ಭಾಗಿಯಾಗಿದ್ದಾರೆ ಇಲ್ಲೋ ಅಂತ ಹೇಳೋ ಪ್ರಶ್ನೆ ಅಷ್ಟೇ ಬಿಟ್ರೆ, ಈಗ ಜನ ಬಹಳ ಸಾಮಾನ್ಯ ಜನ ಇರ್ತಾರೆ, ಅವನು ಅಪರಾಧ ಮಾಡಿದಾಗ ಅವನು ಏನ್ ಮಾಡಬೇಕು, ಜನರ ಹಿತದೃಷ್ಟಿಯಿಂದ ಅವನು ಬಿಟ್ಬಿಡ್ಬೇಕೇನು? ಇದು ರಾಜಕೀಯನೇನು? ಆ ಕಾರಣದಲ್ಲಿ ಜನರ ಹಿತದೃಷ್ಟಿಯಲ್ಲಿ ಪೊಲೀಸ್ನವರು ತನಿಖೆ ಮಾಡಿ ಅದರ ಬಗ್ಗೆ ಅಂತಿಮ ವರದಿ ಕೊಡ್ತಾರೆ ಅಥವಾ ಕೈ ಬಿಡ್ತಾರೆ ಅಂತ ಹೇಳೋದು ಸುಳ್ಳು. ಒಬ್ಬ ಒಂದು ಕೂಲಿ ಮಾಡಿರ್ತಾನೆ, ಅವನು ಅಂತ ಬಹಳ ಒಳ್ಳೆ ಜನ, ಅಂತವನು ಕೂಲಿ ಮಾಡೋಕೆ ಸಾಧ್ಯತೆನೇ ಇಲ್ಲ ಅಂತ ನಾವು ವಾದ ಮಾಡ್ತಿದ್ದೇವೆ. ಆದ್ರೆ ಮಾಡಿರ್ತಾನೆ ಅವನು. ಉದಾಹರಣೆಗೆ ಅದು ಮಾಡಿದನೇ ಇಲ್ವೋ ಅಂತ ಹೇಳೋದನ್ನ ಇತ್ಯರ್ಥ ಮಾಡೋದು ನ್ಯಾಯಾಲಯ. ಈಗ ಏನಾಗಿದೆ, ಇದು ಈಗ ಸಿಐಡಿಯಲ್ಲಿ ಅದನ್ನ ಕುಲಂಕುಷವಾಗಿ ಪರೀಕ್ಷೆ ಮಾಡಿಕೊಂಡು ಕಾಲಾವಕಾಶ ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು, ಏನು ಅಂತ ಹೇಳಿದ್ರೆ ಸಿಐಡಿ ಅವರು ತನಿಖೆ ಮಾಡಿದಾಗ ಕುಲಂಕುಷವಾಗಿ ಕನ್ಕ್ಲೂಸಿವ್ ಪ್ರೂಫ್ ಅಂತಾರೆ ಅವರಿಗೆ ಯಾರಿಗೆ ಸಿಐಡಿಗೆ ಕನ್ಕ್ಲೂಸಿವ್ ಮಾಡಿಬಿಟ್ಟು ಇವರು ಅಪರಾಧ ಮಾಡಿದ್ರೆ ಇವರಲ್ಲದೆ ಬೇರೆ ಇಂತ ಸಾಧ್ಯತೆ ಇಲ್ಲ, ಇವರಿಗೆ ನಿರಪರಾಧಿ ಅಲ್ಲ ಅಂತ ಮನವರಿಕೆ ಆದ ಕಾಲದಲ್ಲಿ ಅಂತಿಮ ವರದಿಯನ್ನು ಅಂದ್ರೆ ಚಾರ್ಜ್ ಶೀಟ್ ಅನ್ನು ಅವರ ಮೇಲೆ ಹಾಕಿದ್ದಾರೆ. ಇನ್ನೊಂದು ವಿಚಾರ ಬರ್ತಾ ಇದ್ದಾವೆ, ಈ ಪಟ್ಟ ಬಿಡಬೇಕು ಪಟ್ಟ ಬಿಡಬಾರ್ದು ಅವು ಇವೆಲ್ಲ ಪ್ರಶ್ನೆಗಳು ಇಲ್ಲಿ ನೇರವಾಗಿ ಉದ್ಭವಿಸುವುದಿಲ್ಲ. ಕಾರಣ ಇಷ್ಟೇ, ಈಗ ಅಶ್ವಿನ್ ಕುಮಾರ್ ಅವರು ನ್ಯಾಯಮೂರ್ತಿ ಭಾಸ್ಕರ್ ಅವರ ಮಗ ಅಶ್ವಿನ್ ಕುಮಾರ್ ಅವರು ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಲೋಕಾಯುಕ್ತ ಕೇಸ್ನಲ್ಲಿ. ಯಾಕೆ ನಾವುಗಳೆಲ್ಲ ಜನ ಎಲ್ಲ ಕೇಳ್ತಿದ್ದಾರೆ, ನ್ಯಾಯಮೂರ್ತಿಗಳು ರಿಸೈನ್ ಮಾಡಬೇಕು, ತ್ಯಾಗ ಪಡಿಸಬೇಕು ಅಂತ ಹೇಳಿ. ಅಲ್ಲಿಗೆ ಮುಗಿದಿಲ್ಲ. ಈಗ ನಮ್ಮ ಅಸೆಂಬ್ಲಿಯಲ್ಲಿ ಹಾಕೊಂಡು ಅವರನ್ನ ಪದಚ್ಯುತಿ ಕೊಡೋದಕ್ಕೂ ಒಂದು ಕಾನೂನನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಲೋಕಾಯುಕ್ತದು ಅಂದ್ರೆ ಎಷ್ಟು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರ ವಿಚಾರ ನಾವು ತಗೊಳ್ಬೇಕು. ಅಲ್ಲ, ನನಗೆ ಏನು ಆ ಸ್ವಾಮಿಗಳು ಪಟ್ಟ ಇರಬೇಕು ಪಟ್ಟ ಬಿಡಬೇಕು ಅಂತ ಹೇಳೋ ಪ್ರಶ್ನೆ ಅಲ್ಲ. ಇಂಥ ಘೋರ ಆರೋಪದ ಮೇಲೆ ಅವರು ಮೇಲೆ ಇದ್ದ ಕಾಲದಲ್ಲಿ ಅವರು ಏನ್ ಮಾಡಬೇಕು ಅಂತ ಹೇಳೋ ಪ್ರಶ್ನೆ. ಎರಡನೇದು, ಈಗ ಬಹಳ ಜನ ಭಕ್ತರಿದ್ದಾರೆ. ಅವರು ಭಕ್ತರು ಯಾವ ನಂಬಿಕೆಯಿಂದ ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಇವರಿಂದ ನಮ್ಗೆ ಅನುಕೂಲ ಆಗ್ತದೆ, ಇವರಿಂದ ನನ್ನ ಜೀವಮಾನ ಒಳ್ಳೇದಾಗ್ತದೆ ಅಂತ ಹೇಳಿ ಅವ್ರಿಗೆ ಒಂದು ಕಾಲಿಗೆ ನಮಸ್ಕಾರ ಮಾಡಿ ಅವರು ಪೂಜೆ ಪುರಸ್ಕಾರ ಆಶೀರ್ವಾದ ಪ್ರಸಾದಗಳನ್ನು ತಗೊಂಡು ನುಗ್ತಾರೆ. ಆ ಪ್ರಸಾದ ಕೊಟ್ಟದಲ್ಲಿ ಪಾಯ್ದನ್ ಕೊಟ್ಟರೆ ಅದನ್ನು ನುಂಗುತ್ತಾರೆ ಜನ. ಕಾರಣ ಏನಂದ್ರೆ ಅಂತ ಒಂದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ ವಿಚಾರ ಈಗಿರೋದೇ ಇಷ್ಟನೇ. ನನಗೆ ಹೇಳಲಿಕ್ಕೆ ಬಿಡ್ಲಿ ನೀವು ಸಂಪೂರ್ಣ. ಅಲ್ಲ, ನೀವು ಹೇಳಿ ಪ್ಲೀಸ್. ನೋಡಿ, ನಾನು ಹೇಳೋದಂತ ಹೇಳಿದ್ರೆ, ಈಗ ಅವರು ಒಂದು ಸವಾಲಾಗಿ ಅವರು ಭಾಷಣ ಮಾಡಿದರು. ಅವರು ಈ ಥರ ಸವಾಲು ಹಾಕಬಾರ್ದು ಅಂತ ಹೇಳಿ. ನೋಡಿ, ಅವ್ರು ಹೇಳಿದ ಮಾತಿನಲ್ಲಿ ಸ್ವಲ್ಪ ಅದನ್ನು ಸರಿಯಾಗಿ ಏನು ಅವರು ಮಾತಾಡಿದರು, ಯಾವ ಸಂದರ್ಭದಲ್ಲಿ ಮಾತಾಡಿದರು, ಯಾಕೆ ಮಾತಾಡಿದರು ಎಂಬುದನ್ನು ಬಿಟ್ಟು ಮೊನ್ನೆ ಚಾತುರ್ಮಾಸ್ಯದ ಸಮಯದಲ್ಲಿ ಅವರು ಪೀಠದಲ್ಲಿ ಕೂತು ಮಾತಾಡಿದ ಮಾತು ಅಂತ ಹೇಳುವಂಥ ಒಂದು ತಪ್ಪು ಕಲ್ಪನೆಯನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ. 2008ನೇ ಇಸವಿಯಲ್ಲಿ ಹಾಯ್ ಬ್ಯಾಂಗ್ಳೂರ್ ಮತ್ತು ಇನ್ನೊಂದು ಪತ್ರಿಕೆ ಗೋ ಸಮ್ಮೇಳನ ಸಮಯದಲ್ಲಿ ಒಂದು ದುರುದ್ದೇಶಪೂರ್ವಕವನ್ನು ಗೋಮಾಂಸ ಸ್ವಾಮೀಜಿಗಳು ತಿಂದಿದ್ದಾರೆ, ಗೋಮಾಂಸ ಭಕ್ಷಣೆ ಮಾಡಿದ್ದಾರೆ, ಈ ಥರ ಅವಹೇಳನ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅವರು ಹೇಳಿದ್ದು ಏನಂತ ಹೇಳಿದರೆ, ಇದನ್ನು ಸ್ವಲ್ಪ ನೋಡಿ, ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದನ್ನು ನಾವು ಪ್ರತಿಭಟಿಸಬೇಕು. ಯಾಕಂತ ಹೇಳಿದ್ರೆ ಹೇಗೆ ಸತ್ಯ ಏನು ಎಂದು ಸಾಮಾನ್ಯ ಜನತೆಗೆ ಗೊತ್ತಾಗಬೇಕು. ಇಂಥವರನ್ನು ಹಾಗೆ ಅವರು ಅಪಪ್ರಚಾರ ಮಾಡಿ ಅವರು ಯಾವುದೇ ರೀತಿಯಲ್ಲಿ ಅದಕ್ಕೆ ಏನು ಇದು ಯಾವುದೋ ಒಂದು ಕಾನ್ಸಿಕ್ವೆನ್ಸ್ ಅಂತ ಅದನ್ನು ಇಲ್ಲದೆ ಅವರು ಹೋಗಬಾರ್ದು. ಯಾಕೆಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ರೆ ಏನಾಗ್ತದೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಆಗುತ್ತೆ. ಯಾವಾಗಲೂ ನೋಡಿ, ನೀವು ನಿಮ್ಮ ಮೇಲೆ ಆರೋಪ ಬಂದಿದೆ, ನೀವು ಯಾಕೆ ಸ್ಪಷ್ಟೀಕರಣ ಕೊಡಲಿಲ್ಲ ಅಂತ ಕೇಳೋದಿಲ್ಲ. ಆದ ಕಾರಣ ಒಂದು ಸ್ಪಷ್ಟೀಕರಣದ ವಿಚಾರದಲ್ಲಿ ನೋಡಿ, ನೀವು ಅದಕ್ಕೆ ಬೇಕಾದ 2008 ಅಲ್ಲಿ ಅಂತ ಹೇಳ್ತಾ ಇದ್ರಲ್ವಾ? ಓಕೆ, ಗುಡ್. ಹಾಗಿದ್ರೆ ಆಗ ಸರ್ ಆಯ್ತು, ಗೊತ್ತಾಯ್ತು. ವಿಶ್ವ ಗೋ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿನ ವಿಚಾರದಲ್ಲಿ ಸ್ವಾಮಿಗಳ ಕಾಳಜಿಯನ್ನು ಎಲ್ಲರೂ ಮೆಚ್ಚುವಂತದನ್ನ ಎಲ್ಲರೂ ಕೂಡ ಹೊಗಳಿದ್ದಾರೆ. ಎಲ್ಲೋ ಬಂದಾಗ ಸ್ವಾಮಿಗಳು ರಿಯಾಕ್ಟ್ ಮಾಡೋದು. ಆದ್ರೆ ಇಂಥ ಒಂದು ಗಂಭೀರ ಆರೋಪ ಬಂದಾಗ ಸ್ವಾಮೀಜಿಗಳು ರಿಯಾಕ್ಟ್ ಮಾಡೋದಿಲ್ಲ. ನಾನು ಹೇಳ್ತೇನೆ, ಮುಂದೆ ಹೇಳ್ತೇನೆ. ಮಾಡಿದ್ದಾರಲ್ಲ, ನಾವು ಕೇಳುವುದನ್ನೇ ಮಾಡಿದ್ದಾರಲ್ಲ. ಸ್ವಾಮೀಜಿಗಳು ರಿಯಾಕ್ಟ್ ಮಾಡಿದ್ದು ಈಗ ಮೊನ್ನೆ ಆದಂತಹ ಭಾಷಣದ ತುಣುಕನ್ನು ನಾವು ಮತ್ತು ಸುಳ್ಳು ಹೇಳ್ತೀರಾ? ನಿನ್ನೆ ತೋರಿಸಿದಂತಹ ಸುವರ್ಣ ನ್ಯೂಸ್ ಅಲ್ಲಿ ಅದು ತೋರಿಸಿದ 2008ರದ್ದು ನಿಮಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ನಾನು ಬಿಹಾರದಲ್ಲಿ ಸಾಮ್ರಾಜ್ಯವನ್ನು ಈಗ ತಪ್ಪು 2008 ಎಷ್ಟು ಸುಳ್ಳು ಬೇರೆ ನ್ಯೂಸ್ ಸುದ್ದಿ ಇಲ್ಲ, ಹೇಳ್ಬೇಡಿ ಪ್ಲೀಸ್. ಅಲ್ಲ, ಎಂತ ನೀಚ ಕೆಲಸ ಅವ್ರು ಮಾಡಿದ್ದಾರೆ ಅಂದ್ರೆ ಸ್ವಾಮೀಜಿಗಳು ಈಗ ಹೇಳಿದ್ರು. ನಮಗೆ ಒಂದು ವಿಷಯ ಹೇಳ್ಬೇಕಿಲ್ಲ, ನೀವು ಅವಕಾಶ ಕೊಡ್ಬೇಕು. ನೀವು ಎಂತ ನೀಚ ಕೆಲಸ ಮಾಡಿದ್ದಾರೆ ಅಂದ್ರೆ ನಾನು ಮಾಧ್ಯಮಗಳ ಬಗ್ಗೆ ಮಾತಾಡೋದಿಲ್ಲ, ಮಾಧ್ಯಮಗಳ ಬಗ್ಗೆ ಮಾತಾಡೋದಿಲ್ಲ. ಎಸ್
ಪ್ರತಿಯೊಂದು ವಿಚಾರಕ್ಕೂ ಹೇಳಿದ್ದೀವರ ವಿಷಯ ಇಷ್ಟೇ, ನೀವು ಮಾತಾಡಬೇಕು. ಇಲ್ಲ ಅವ್ರು ಹೇಳಿದ ನನ್ನ ವಿಷಯ ದುರಂತ ಏನು ಗೊತ್ತಾ, ಅದು ಇವರಿಗೆ ಗೊತ್ತಿರೋದು 2008ರಲ್ಲಿ ಆಗಿದ್ದದು. ಅದು ಪೂರ್ತಿ ತೋರಿಸಿ ಯಾವ್ದು ಹರೇರಾಮ ವೆಬ್ಸೈಟ್. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲ ಹೆಗಡೆ ಅವರೇ, ಇನ್ನೊಂದು ವಿಷಯ ಹೇಳ್ಬೇಕು. 2 ವಿಷಯ ನಿಮ್ಗೆ ಹೇಳಿದ್ದೇವೆ, ನಿಮ್ಗೆ ಇನ್ನೊಂದು ವಿಷಯವನ್ನು ಹೇಳ್ತಾನೆ ಇಲ್ಲ. ನಾನು ಸಾಮ್ರಾಜ್ಯವನ್ನು ನಿಮ್ಮ ಕರ್ನಾಟಕದಲ್ಲಿ ಬಿಟ್ಟು ಸವಾಲ್ ಆಗ್ತದೆ ನಿಮ್ಗೆ, ಸವಾಲ್ ಆಗ್ತದೆ ನಿಮ್ಗೆ. ಸತ್ಯ ಬೇಡ, ಪೀಠವನ್ನು ಬಿಟ್ಟು ಇವರು ಕೋಲ್ಕತ್ತಾ ಬಿಹಾರದಲ್ಲಿ ಹೇಳಿದ್ದು ಹೌದು ಅಂದ್ರೆ ತಪ್ಪು. ಮೊನ್ನೆ ಇನ್ನೊಂದಿನ ನೋಡಿ, ತಪ್ಪು ಹೇಳಿದ್ದು ಏನಂದ್ರೆ ಅವ್ರನ್ನ ಮ್ಯಾಲೈನ್ ಮಾಡಿದ್ರಿ. ಸರ್ ಒಂದು ನಿಮಿಷ, ಅಲ್ಲ ಇದು ನಾಳದು ಯಾವಾಗ ಹೇಳಿದ್ರು ಅನ್ನೋದಕ್ಕಿಂತ ಏನ್ ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದು 40 ನಿಮಿಷದ ಸಿಡಿ, ಅದು 40 ನಿಮಿಷದ ಸಿಡಿ. ಏನು ವಾಯ್ಸು, ಎಷ್ಟು ಕನ್ಕಾಕ್ಷನ್ ಇದೆ ಅಂತೇಳಿ ಯಾರು ನೋಡಿದ್ದಾರೆ? ಇಲ್ಲಲ್ಲ. ಈ 2008ರದ್ದನ್ನು 2015 ನಿನ್ನೆಲ್ಲ ಮೊನ್ನೆ ಮಾಡಿದ್ದು ಅಂತ ಸುಳ್ಳು ಹೇಳಿದ್ರು. ಆಮೇಲೆ ಅವರದ್ದೇ ವಾಯ್ಸ್ ಅಂತ ಹೇಳಿದ್ರು. ನೋಡಿ, ಇದನ್ನು ಮಾಸ್ಟರ್ಸ್ ಆಫ್ ಕ್ರಿಯೇಷನ್. ಇಲ್ಲಿ ಮಾತಾಡಿ ಓಪನ್ ಮಾಡಿ ಬನ್ನಿ. ಅಲ್ಲಿ ಓಪನ್ ಮಾಡಿ ಅಗತ್ಯ ನಮಗಿಲ್ಲ ಸ್ವಾಮಿ. ನಿಮಗೆ ಅಗತ್ಯ ಇಲ್ಲ, ನಿಮಗೆ ಅಗತ್ಯ ಇಲ್ಲ. ಯಾಕೆ ನಿಮಗೆ ಅಗತ್ಯ ಇಲ್ಲ? ಸುಳ್ಳು ಹೇಳಬೇಕು ಮತ್ತೆ ಸುಳ್ಳು ಹೇಳಬೇಕಲ್ಲ. ಯಾಕೆ ಹೇಳ್ಬೇಕು? ನೀವು ಹೇಳಬೇಕು. ಸುಳ್ಳು ಹೇಳಬೇಕು. ಅಗತ್ಯ ನಮಗಿಲ್ಲ. ಯಾಕೆ ನಿಮಗೆ ಓಪನ್ ಮಾಡಿ ಅದನ್ನ ಸತ್ಯ ಬೇಡ, ಇವರಿಗೆ ಬೇಕಾದ ಸುಳ್ಳು ಮಾತ್ರ. ಸರಿಯದು ಸುಳ್ಳು ಬೇಡ, ನಮಗೆ ಸುಳ್ಳು ಬೇಡ, ನಿಮಗೆ ಸತ್ಯ ಬೇಡ. ಒಂದು ನಿಮಿಷ ಟೈಮ್ ಕೊಡಿ. ಒಂದು ನಿಮಿಷ ಇರ್ಲಿ, ಒಂದು ನಿಮಿಷ. ಯಾಕಂದ್ರೆ ಇದು ಇಲ್ಲಿ ಏನಾಗುತ್ತೆ, ಸಹಜವಾಗಿ ಆರೋಪ ಪ್ರತ್ಯಾರೋಪ ಇಲ್ಲಿ ನಡೆದೇ ನಡೆಯುತ್ತೆ. ಇಲ್ಲಿ ಯಾವ್ದಕ್ಕೂ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ರ ಒಂದು ನಿಮಿಷ ನೀವು ಅಲ್ಲ ಒಂದ್ ನಿಮಿಷ, ಇದು ಫೇರ್ ಆಗ್ಬೇಕಾದ್ರೆ ಅವ್ರು ದಾಖಲೆ ತೋರಿಸ್ತಾ ಇದ್ದಾರೆ ಸ್ವಾಮಿ, ಯಾವ ಸಂದರ್ಭದಲ್ಲಿ ಯಾವಾಗ ಹೇಳಿದ್ದು ಅಂತೇಳಿ. ದಯವಿಟ್ಟು ಫೋಕಸ್ ಮಾಡಿ. ನೋಡುವ ಅಗತ್ಯ ಸ್ವಾಮಿ ಬೇಡ. ಜನಸಾಮಾನ್ಯರಿಗೆ ತೋರಿಸೋದು ನಿಮಗೆಲ್ಲ, ಜನಸಾಮಾನ್ಯರಿಗೆ ಟಿವಿಯ ಮುಖಾಂತರ ತೋರಿಸ್ತಾ ಇದ್ದೇವೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದೀವಿ. ಫೋಕಸ್ ಮಾಡಿ. ಒಂದು ನಿಮಿಷ. ಸಿಡಿ ವಿಷಯ ಅಲ್ಲ ಇದು, ಸಿಡಿ ವಿಷಯ ಇವರ ಸುಳ್ಳು ಬಹಿರಂಗ ಆಗಲಿ. ಇನ್ನೊಂದು ವಿಷಯ, ನಿನ್ನೆ ಇವ್ರು ಮಾತಾಡಿದ್ರು, ನಿನ್ನೆ ಫೇಸ್ಬುಕ್ಕಿನ ವಿಷಯ ಬಂತು ಆಯ್ತಾ. ಕೆಪಿ ನಮ್ಮ ಪರವಾಗಿ KP ಅಮ್ಮಂಕಲ್ಲು ಇದ್ರು, ಎಲ್ಲ ಮಾತಾಡಿದ್ರು. ಇವರೊಂದು ಸವಾಲು ಹಾಕಿದ್ರು, ನಾನು ಆ ಸವಾಲನ್ನು ಸ್ವೀಕರಿಸ್ತೇನೆ. ನಮ್ಮ ಫೇಸ್ಬುಕ್ ಮಠದ ಭಕ್ತರದ್ದು, ಅವರಲ್ಲಿ ಏನಾದರೂ ಗ್ರೂಪ್ಗಳಲ್ಲಿ ಏನಾದರೂ ಏನೋ ಕಾನೂನಿಗೆ ವಿರುದ್ಧವಾಗಿ ಬರೆದಿದ್ರೆ ನಾನು ಸವಾಲು ಸ್ವೀಕರಿಸ್ತೇನೆ. ಅದು ಸತ್ಯಶೋಧ ಮಿತ್ರ ಮಂಡಳಿ ಅಂತ ಮಾಡಿಕೊಂಡು ನಮ್ಮ ಸಂಸ್ಥೆ, ನಮ್ಮ ಸ್ವಾಮಿಗಳನ್ನ ನೋಡಿ ಇಲ್ಲಿ ಈ ರೀತಿ ಮಾಡಿ ಚಿತ್ರಿಸಿದ್ದಾರೆ. ಇದು ನಕಲಿ ಸಿಡಿ, ಇರ್ಲಿ, ಓಕೆ. ಇದು ನಕಲಿ ಸಿಡಿಗಿಂತ ಹೇಗೆ? ಇನ್ನೊಂದು ವಿಷಯವನ್ನ ಆಮೇಲೆ ಬಹಳ ಜನಸಾಮಾನ್ಯರ ಕೋರ್ಟು, ಜನಸಾಮಾನ್ಯರ ಕೋರ್ಟು ನಿಮಗೆಲ್ಲ ಸ್ವಾಮಿ, ನಾವು ಜನಸಾಮಾನ್ಯರಿಗೆ ಕೊಡ್ತೇವೆ. ಸ್ವಾಮಿಗಳ ನಕಲಿ ಸಿಡಿಗಿಂತ ಹೇಗೆ ವ್ಯತ್ಯಾಸ? ನಾಣೆಯವರೇ ಕೊನೆದಾಗ ಕೇಳ್ತಾ ಇದ್ದೀನಿ ಸರ್, ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನು ಹೇಳ್ತೀರಿ? ನೋಡಿ, ಈಗ ಎಲ್ಲ ನಮ್ಮ ಸಾರ್ವಜನಿಕರೆಲ್ಲ ಇವರ ಮಾತುಗಳನ್ನ ಕೇಳ್ತಾ ಇದ್ದಾರೆ. ನಾವು ಒಂದು ಮಾಧ್ಯಮದ ಮೂಲಕ ಇದನ್ನ ಪ್ರಚಾರ ಮಾಡ್ತಿದ್ದೇವೆ. ಕೇಳಿ, ನನ್ನ ಅಲ್ಲಿ ಹಾಜರಿರೋ ಎಲ್ಲ ಸ್ನೇಹಿತರಿಗೆ ನಾನು ಚಿರಋಣಿಯಾಗಿದ್ದೇನೆ. ಸಾರ್ವಜನಿಕ ಜನರು 300 ಕೋಟಿ ಜನ ನೋಡ್ತಾ ಇದ್ದಾರೆ. ಸ್ವಲ್ಪ ಜವಾಬ್ದಾರಿಯಾಗಿ ನಾವು ಮಾತಾಡೋದು ಸೂಕ್ತ ಅಂತ ಕಂಡೆ. ಒಬ್ಬರು ಮಾತಾಡ್ತಿರುವಾಗ ಇನ್ನೊಬ್ಬರ ಮಾತನ್ನ ಕೇಳಿ ಅದಕ್ಕೇನಿದೆ ಜವಾಬ್ದಾರಿ ಉತ್ತರ ಕೊಡೋದು ಸೂಕ್ತ. ಅದಲ್ಲದೆ ಮಧ್ಯದಲ್ಲಿ ಇದು ಒಂದು ದಾರಿಯಲ್ಲಿ ಮಾತಾಡ್ತಾರ ತರ ನಾವು ಮಾತಾಡ್ಕೊಂಡು ಹೋದ್ರೆ ಏನಾಗ್ತದೆ? ಸಾರ್ವಜನಿಕರು ನೋಡೋರು ಕೇಳೋರು ನಮ್ಮ ಬಗ್ಗೆ ಯಾವ ಭಾವನೆಯನ್ನು ತಗೊಳ್ತಾರೆ ಅಂತ ಹೇಳೋದು ಬಹಳ ಪ್ರಾಮುಖ್ಯವಾಗಿದೆ. ಈಗ ವಿಚಾರ ಇಷ್ಟೇ ಇದೆ, ಪೊಲೀಸ್ನವರು ಕುಲಂಕುಷವಾಗಿ ತನಿಖೆ ಮಾಡಿ ಈಗ ಅಂತಿಮ ವರದಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ ನ್ಯಾಯಾಲಯದ ಮುಂದ್ಗಡೆ. ಅದರಲ್ಲಿ ಸಾಕಷ್ಟು ಜನ ಸಾಕ್ಷಿಗಳೆಂದರೆ 151 ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮಾಡಿ ಇದರಲ್ಲಿ ಸ್ವಾಮಿಗಳು ಅಪರಾಧ ಮಾಡಿದ್ದಾರೆ ಅಂತ ಹೇಳೋ ವಿಚಾರವನ್ನ ತೆಗೆದುಕೊಂಡು ನ್ಯಾಯಾಲಯದ ಮುಂದೆ ಹಾಕಿದ್ದಾರೆ.
ಈಗ ಈ ವಾದಗಳನ್ನ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿ ನೋಡೋದು, ಅಥವಾ ಕೆಲವು ಜನ ಹೇಳ್ತಿರೋದು ಆ ರೀತಿ ಆಗೋ ಸಾಧ್ಯತೆ ಇಲ್ಲ, ಅದು ಹೇಗೆ ಆಗ್ತದೆ ಅಂತ ಹೇಳಿ. ಡಿ ಕೆ ರವಿ ಅವರ ವಿಚಾರದಲ್ಲಿ ಏನಾಯ್ತು ನೋಡಿ, ಅವರು ಅದು ಆತ್ಮಹತ್ಯೆ ಅಲ್ಲ, ಅದು ಒಂದು ಇದೇ ಮರ್ಡರ್ ಆಗಿ ತೂಗಾಕಿದ್ದಾರೆ ಅಂತ ಹೇಳೋ ವಿಚಾರ ಬಹಳ ಘೋರವಾಗಿ ನಡೀತು. ಸಾರ್ವಜನಿಕ ಹಿತದೃಷ್ಟಿಯಿಂದ ಕಡೆಗೆ ಸಿಬಿಐ ಕೊಟ್ಟರು. ಇಲ್ಲಿವರೆಗೆ ಅದರ ಉತ್ತರ ಬರಲಿಲ್ಲ. ಬಂದಿದ್ರು ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ನೋಡಿ, ಈಗ ಹಿತದೃಷ್ಟಿಗಳನ್ನ ನಾವು ಗಣನೆಗೆ ತೆಗೆದುಕೊಂಡು ಕೆಲಸ ಮಾಡೋದಲ್ಲ. ಈಗ ಈ ಸ್ವಾಮಿಗಳ ಅಪರಾಧ ಮಾಡಿದಾರೆ ಇಲ್ವೋ ಅಂತ ಹೇಳೋ ಒಂದೇ ಪ್ರಶ್ನೆ. ಈಗ ಇರುವ ಪೊಲೀಸ್ನವರು ಅವರು ತನಿಖೆಯಿಂದ ಅದನ್ನು ಇತ್ಯರ್ಥ ಮಾಡಿದ್ದಾರೆ, ಅಂತಿಮಕ್ಕೆ ಬಂದಿದ್ದಾರೆ, ಇವರು ಅಪರಾಧ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಇರುವ ವಿಚಾರಗಳು, ಅದರ ಬಗ್ಗೆ ವಿಚಾರ ಇಲ್ಲ ಅವರು ಮಾಡೇ ಇಲ್ಲ, ಅದು ಸುಳ್ಳು, ಅವ್ರು ನಾನು ಅವ್ರ ಜೊತೆಲಿ ಇದ್ದೆ, ಬಹಳ ಜನ ಅವ್ರ ಜೊತೆಲಿ ಇದ್ರು ಅಂತ ಹೇಳೋ ವಿಚಾರವನ್ನ ಮಾತಾಡ್ಕೊಂಡು ಕೂತ್ರೆ ಅದು ಕೊನೆ ಬರೋದಿಲ್ಲ. ಕಾರಣ ಹಾಗೇನೇ ಇದ್ರೆ ಅಲ್ಲಿ ಅವರಿಗೆ ಡಿಸ್ಚಾರ್ಜ್ಗೆ ಆರ್ಗ್ಯುಮೆಂಟ್ ನ್ಯಾಯಾಲಯದ ಮುಂದ್ಗಡೆ ಹೋಗಿ ನಾವೇ ಒಂದು ಕಚ್ಚಾಡ ತರ ಮಾತಾಡ್ಕೊಂಡು ಹೋದ್ರೆ ಮಾಧ್ಯಮಕ್ಕೆ ಒಂದು ನಮ್ಮ ಥ್ಯಾಂಕ್ ಯು ಸರ್. ಎಸ್, ಓಕೆ, ಸಮಯದ ಅಭಾವ. ಮತ್ತೆ ನಾವು ಚರ್ಚೆಯನ್ನು ಮುಂದಿನ ಹಂತಗಳನ್ನು ಮಾಡ್ತಾ ಹೋಗೋಣ ಸರ್, ಅಫ್ಕೋರ್ಸ್. ಓಕೆ, ಥ್ಯಾಂಕ್ ಯು ಶಂಶಾದ್. ಥ್ಯಾಂಕ್ ಯು ಸರ್. ಎಸ್, ವೀಕ್ಷಕರೇ, ಒಟ್ಟಾರೆಯಾಗಿ ಈ ಒಂದು ಸಂಕ್ಷಿಪ್ತ ಸಮಯದಲ್ಲಿ ಈ ಒಂದು ವಿಸ್ತಾರವಾದಂತಹ ವಿಚಾರವನ್ನ ಸುದೀರ್ಘವಾಗಿ ಮಾತಾಡೋದು ತುಂಬಾ ಕಷ್ಟ ಸಾಧ್ಯವೂ ಕೂಡ ಹೌದು. ನಾಳೆ ಅವರು ಹೇಳ್ದಾಗೆ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ಏನು ಮಾಡಿದ್ದಾರೆ, ಅವರ ಪ್ರಕಾರ ಶ್ರೀಗಳು ತಪ್ಪು ಮಾಡಿದ್ದಾರೆ ಅಂತ. ಆದರೆ ಮುಂದಿನ ಹಂತದಲ್ಲಿ ಕೋರ್ಟ್ ಇದೆ, ವಾದ ಪ್ರತಿವಾದ ಇದ್ದೇ ಇದೆ. ನೋಡೋಣ, ಕಾದು ನೋಡೋಣ. ಇದು ಈಗಿನ ವಿಶೇಷ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.